ಪ್ರಣವ ಸ್ವರೂಪರಾಗಿ ಮಹಾಲಿಂಗನ ಆಣತಿ ವಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿದ್ಗರ್ಭದಿಂದ ಉದಯಿಸಿ ಈ ಲಿಂಗಕ್ರಿಯಾ ಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃಶಿವಾಯ ಓಂ ಬಸವ, ನಮಃಶಿವಾಯ ಓಂ ಬಸವ, ನಮಃಶಿವಾಯ ಓಂ ಬಸವ. ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಇಲ್ಲಿಯವರೆಗೆ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೋಬೇಕ್ರಿ. ಮ್ಯೂಟ್ ಇರೋದಕ್ಕೆ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ. ಇಲ್ಲಿಯವರೆಗೆ ನೆನಹನ್ನ ಹಾಗೂ ಬಸವಸ್ತುತಿ ನೆನಹನ್ನ ಹಾಗೂ ಶಟಸ್ಥಲ ಮರ್ಮವನ್ನ ಇಲ್ಲಿಯವರೆಗೆ ಹರಿವಿದಂಥ ಅನ್ನಪೂರ್ಣ ಪಾಟೀಲ್ ಅವರಿಗೆ ಭಕ್ತಿಯ ಶರಣಾರ್ಥಿಗಳು. ತಮಗೂ ಭಕ್ತಿ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನಿಲಯ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಸರ್ವ ಶರಣ ಬಂಧುಗಳಿಗೆ ಭಕ್ತಿಯ ಶರಣಾರ್ಥಿಗಳು. ಸ್ವಾನುಭವ ನಿಲಯ ಈ ಒಂದು ವೇದಿಕೆಯಲ್ಲಿ ಎಂದಿನಂತೆ ನಾವು ಅಪ್ಪ ಬಸವಣ್ಣನವರ ಮಹೇಶ್ವರನ ಧ್ಯಾನ ಸ್ಥಳದ ವಚನಗಳು ಹಾಗೂ ಸೋಮವಾರ ಶರಣರ ಶಿವಯೋಗದ ಮೇಲೆ ಪ್ರಾತ್ಯಕ್ಷಿತೆಯ ಮೇಲೆ ಡಾಕ್ಟರ್ ದಯಾನಂದ ನುಲಿಯಪ್ಪರಿಂದ ಅನುಭವ ಹಾಗೂ ಮಂಗಳವಾರ ಯೋಗಾಂಗ ತ್ರಿವಿಧಿಯ ಒಂದು ಪಾಠವನ್ನ ನಾವೆಲ್ಲರೂ ಕೂಡ ಕೇಳ್ತಾ ಬರ್ತಿದ್ವಿ. ಇವತ್ತು ಡಾಕ್ಟರ್ ದಯಾನಂದ ನುಲಿಯಪ್ಪರಿಂದ 81ನೇ ಭಾಗವಾಗಿ ಶರಣರ ಶಿವಯೋಗದ ಮೇಲೆ ಪ್ರಾತ್ಯಕ್ಷಿತೆ ಮುಂದುವರಿಲಿದೆ. ಎಲ್ಲರೂ ಕೂಡ ನಾವು ತದೇಕ ಚಿತ್ತದಿಂದ ಅದನ್ನ ನಾವು ಅನುಭವನ ಕೇಳೋಣ ಅಂತ ಹೇಳ್ತಾ ಅಪರ ತಾವು ಶುರು ಮಾಡಿ. ಶರಣಾರ್ಥಿಗಳು ಶಂಭುಲಿಂಗಣ್ಣ ಮತ್ತು ಎಲ್ಲಾ ಶರಣೆಯರಿಗೆ ನಾವು ಶರಣರ ಶಿವಯೋಗ ಅನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಶಂಭುಲಿಂಗಣ್ಣ? ಶರಣಾರ್ಥಿಗಳು ಶರಣು ಅಕ್ಕ ಕಾಣಿಸ್ತಾ ಇದೆ, ಶೇರ್ ಆಗಿದೆ. ಆಮೇಲೆ ಇನ್ನೊಂದು ಸೂಚನೆ, ಈಗ ಒಬ್ರು ಯಾರಾದ್ರೂ ವಚನವನ್ನ ಅದನ್ನ ಪಠನೆ ಮಾಡ್ರಿ ಅಂತೇಳಿ ಅಪ್ಪರ್ ಹೇಳಿದಾಗ ಒಬ್ರು ಮಾಡಿದಾಗ ನೆಕ್ಸ್ಟ್ ವಚನಕ್ಕೆ ಸೈಲೆಂಟ್ ಆಗ್ಬಿಡ್ರಿ, ಬೇರೆ ತಗೊಳ್ತಾರೆ. ಸ್ವಲ್ಪ ಗ್ಯಾಪ್ ಆದ್ರೂ ಪರವಾಗಿಲ್ಲ, ಎಲ್ಲರೂ ಗಡಿಬಿಡಿ ಆಗೋದ್ ಬೇಡ ಅಂತ ನಾನು ಈ ಮೂಲಕ ಶುರು ಮಾಡ್ರಿ. ಆಯ್ತು ಶರಣಾರ್ಥಿ. ಆಯ್ತು ಶರಣಾರ್ಥಿ ಎಲ್ಲರಿಗೂ ಶರಣಾರ್ಥಿಗಳು. ಶರಣರ ಶಿವಯೋಗ ಅಂತ ಒಂದು ವಿಸ್ತೃತವಾದ ಅಧ್ಯಯನದಲ್ಲಿ ನಾವು ತೊಡಗಿದ್ದೇವೆ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು, ವಿಕಸನ ಕ್ರಮ 2ರಲ್ಲಿ ಓಂ ಎಂಬ ಅಕ್ಷರದ ಒಳಗಡೆ ಏನಿದೆ, ಪಂಚವಿಂಶತಿ ತತ್ವಗಳು ಯಾವುವು ಎಂಬುದನ್ನು ವಿಕಸನ ಕ್ರಮ 3ರಲ್ಲಿ, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನ ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರ ಮತ್ತು ಅವುಗಳಲ್ಲಿರುವ ಲಿಂಗಗಳ ಮಹತ್ವವನ್ನ ನೋಡಿಕೊಂಡೆವು. ವಿಕಸನ ಕ್ರಮ 6ರಲ್ಲಿ 3 ದೀಕ್ಷೆಗಳು ಮತ್ತೆ 21 ಉಪದೀಕ್ಷೆಗಳು ಯಾವುವು ಎಂಬುದನ್ನ ನೋಡಿಕೊಂಡು ಇಷ್ಟಲಿಂಗದ ಒಳಗಡೆ ಏನಿದೆ ಅನ್ನೋದನ್ನ ಅಭ್ಯಸನ ಮಾಡಿದ್ವಿ. ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರ ಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಎಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ಅಂತ ಅಭ್ಯಸನ ಮಾಡಿ, ಈಗ ಹಲವಾರು ತಿಂಗಳಿಂದ ಶತ ಏಕದ ನೆಲೆಮನೆ, ಆ 101 ಸ್ಥಳಗಳು, ಶಟಸ್ಥಳಗಳಲ್ಲಿರುವ ಆ ಅಂಗಸ್ಥಳಗಳು ಯಾವುವು, ಲಿಂಗಸ್ಥಳಗಳು ಯಾವುವು ಎಂಬುದನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಈಗ ಕೊನೆಯ ಒಂದು ಐಕ್ಯ ಸ್ಥಳ ಅಲ್ಲಿರುವ ಮಹಾಲಿಂಗ ಸ್ಥಳಕ್ಕೆ ನಾವು ಬಂದು ಅಲ್ಲಿ ಅಂಗಸ್ಥಳಗಳನ್ನ ಅಭ್ಯಸನ ಮಾಡ್ತಾ ಇದ್ದೀವಿ. ಅಲ್ಲಿರುವ ಅಂಗಸ್ಥಳಗಳು ಐಕ್ಯ ಸ್ಥಳ, ಸರ್ವಾಚಾರ ಸಂಪತ್ತು ಸ್ಥಳ, ಏಕಭಾಜನ ಸ್ಥಳ ಮತ್ತು ಸಹಭೋಜನ ಸ್ಥಳ ಅಂತ ಒಟ್ಟು 4 ಅಂಗಸ್ಥಳಗಳು ಈ ಐಕ್ಯ ಸ್ಥಳದಲ್ಲಿ ಇವೆ. ಇದರಲ್ಲಿ ನಾವು ಏಕಭಾಜನ ಸ್ಥಳ ಅಂದ್ರೆ ಏನು, ನಾವು ಭಾಜನೆ ಮಾಡಲು ಅಥವಾ ಯಾರನ್ನು ಆ ಪರಮನನ್ನು ಬಿಟ್ಟು, ಇಷ್ಟಲಿಂಗವನ್ನು ಬಿಟ್ಟು ಬೇರೆ ಯಾರನ್ನೂ ಆರಾಧಿಸುವುದಿಲ್ಲ, ನಂಬುವುದಿಲ್ಲ. ಅವನೊಬ್ಬನೇ ಏಕಭಾಜನ ಅಂದರೆ ನಮ್ಮ ಪರಮ, ಅವನ ಸ್ವರೂಪ ಯಾವುದಂದರೆ ನನ್ನ ಇಷ್ಟಲಿಂಗ. ಅದರ ವಿತೃಷ್ಟ ಸ್ವರೂಪವಾಗಿ ಪ್ರಾಣಲಿಂಗ, ಭಾವಲಿಂಗ ಅವೆಲ್ಲ ಇವೆ, ಅನೇಕ ಲಿಂಗಗಳು, ದಶಲಿಂಗಗಳು ಇವೆ. ಆದರೆ ಮೊದಲು ಪರಮನ ಸ್ವರೂಪವಾಗಿ ನಮಗೆ ಗುರುದೇವರು ಕರುಣಿಸಿದ ಒಂದು ಏಕಭಾಜನ ಸ್ಥಳ ಅಂದ್ರೆ ಈ ಪರಮಾತ್ಮನ ಒಂದು ಕುರುಹು ಅಂದ್ರೆ ನನ್ನ ಇಷ್ಟಲಿಂಗ ಅನ್ನೋದನ್ನ ಆ ಏಕಭಾಜನ ಸ್ಥಳದಲ್ಲಿ ನೋಡಿಕೊಂಡು ನಾವು ಸಹಭೋಜನ ಸ್ಥಳದಲ್ಲಿ ಈಗ ಅಭ್ಯಸನ ಮಾಡ್ತಾ ಇದ್ದೀವಿ.
ಸಹಭೋಜನ ಸ್ಥಳ ಅಂದ್ರೆ ಏನಿಲ್ಲ, ಏನು ನಾನು ಯಾವುದೇ ಏನೇ ಕ್ರಿಯೆ ಮಾಡಲಿ, ಉಸಿರಾಡಲಿ, ಯಾವುದೇ ಒಂದು ಘಟನೆಯಲ್ಲಿ ಪಾಲ್ಗೊಳ್ಳಲಿ, ಕಾರ್ಯಕ್ರಮದಿರಲಿ, ಯಾವುದೇ ಒಂದು ಚಟುವಟಿಕೆಯನ್ನ ಮಾಡ್ತಾ ಇರಲಿ, ನನ್ನ ಜೊತೆ ಸಹಭೋಜನ ಅಂದ್ರೆ ನನ್ನ ಇಷ್ಟಲಿಂಗವಿದೆ. ಅದಕ್ಕಾಗಿ ಏನ್ ಗೊತ್ತಿರ್ಬೇಕು ನಮಗೆ? ಒಂದು ಶಟಸ್ಥಲದ ಕ್ರಮ ಗೊತ್ತಿರಬೇಕು, ಸಂಸಾರದ ಒಂದು ಅತಿಯಾದ ವ್ಯಾಮೋಹ ಇರಬಾರ್ದು, ಲಿಂಗಾಂಗ ಸಂಯೋಗವಾಗಿರಬೇಕು. ಹಾಗೇನೆ ಪರಶಿವ ಪರಮ ಆತನೇ ಒಬ್ಬನೇ, ಆತನನ್ನು ಬಿಟ್ಟು ನನಗೆ ಯಾರೂ ಇಲ್ಲ. ಸರ್ವಲಿಂಗಮಯಂ ಪ್ರೋಕ್ತಂ ಲಿಂಗಶ್ಯ ಸಹ ವರ್ತತೆ. ಏನೇ ನಾನು ಮಾಡ್ಲಿ ಅವನಿದಾನೆ ನನ್ನ ಜೊತೆ. ಇಲ್ಲಿ ಭಕ್ತ ಸಂಕಲ್ಪ ವಿಕಲ್ಪ ಭಾವ ಅಭಾವ ಏನೂ ಇಲ್ಲ ರೀ, ಅವನ ಜೊತೆ ಇದೀನಿ ನಾನು ಸತತವಾಗಿ, ಒಂದು ಕ್ಷಣವೂ ಬಿಡದೆ. ಹೀಗಾಗಿ ಲಿಂಗ ಭಾಜನದಲ್ಲಿ ಸಹಭೋಜನ ಮಾಡಿದರೆ ಅದೇ ಸಹಭೋಜನ ಸ್ಥಳ ಅಂತ ನಾವು ಅನೇಕ ವಚನಗಳ ಮೂಲಕ ಅದನ್ನು ನೋಡ್ತಾ ಹೋದ್ವಿ. ಇವತ್ತು ಮುಂದಿನ ಭಾಗ, ಈ ಸಹಭೋಜನ ಸ್ಥಳದ 81ನೆಯ ಭಾಗವಾಗಿ ನಾವು ಈ ಸಹಭೋಜನ ಸ್ಥಳದ ಕೆಲವು ವಚನಗಳನ್ನ ಹೇಳಿ ಈ ಸ್ಥಳವನ್ನ ಇನ್ನಷ್ಟು ಹೆಚ್ಚಿಗೆ ಅಧ್ಯಯನ ಮಾಡೋಣ. ತಾವೆಲ್ಲ ಶುಚಿರ್ಭೂತರಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು ಕುಳಿತ ಸ್ಥಿತಿಯಲ್ಲಿ, ದಯವಿಟ್ಟು ಮಲಗಿದ ಸ್ಥಿತಿಯಲ್ಲಿ ಈ ಶಿವಯೋಗವನ್ನ ಕೇಳಬೇಡಿ ಅಂತ ಒಂದು ನಮ್ರ ವಿನಂತಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದ್ರೆ ಇದು ಶಿವಯೋಗ. ಈ ವರ್ಗ ಅಂದ್ರೆ ಏನ್ ಗೊತ್ತಾ, ನಾನು ಪೂಜೆಯಲ್ಲಿ ಇದ್ದಿಕೊಂಡೇನೆ ಇದೀನಿ ಅಂತ ಒಂದು ಭಾವ ಇರುತ್ತೆ ಇಲ್ಲಿ. ಇಲ್ದಿದ್ರೆ ಇದು ಸಮನಿಸೋದಿಲ್ಲ, ನಿಮಗೆ ಅರ್ಥ ಆಗೋಲ್ಲ. ಈ ಸ್ಥಳಗಳು, ಐಕ್ಯ ಸ್ಥಳಗಳು ಏನಿದೆವಲ್ಲ, ಇನ್ನೂ ಸ್ವಲ್ಪ ಕಠಿಣವಾಗಿಯೇ ಇರ್ತವೆ ಅರ್ಥ ಮಾಡಿಕೊಳ್ಳಕ್ಕೆ ಹೊರತು ಅಷ್ಟೊಂದು ಇಲ್ಲದ್ರಿಂದ ನಾವು ಅತ್ಯಂತ ಏಕಾಗ್ರ ಚಿತ್ತದಿಂದ ಈ ಸ್ಥಳಗಳ ಒಂದು ಸಂದರ್ಶನವನ್ನ ಮಾಡಬೇಕಾಗ್ತಾ ಇದೆ. ಹೀಗಾಗಿ ಅರಿವಿನ ಮಾರಿ ತಂದೆಯವರು ಈ ಸಹಭೋಜನ ಅಂದ್ರೆ ಏನು, ಸಹಭೋಜನ ಅಂದ್ರೆ ಏನು ಅಂದ್ರೆ ಅದೇನು ಊಟ ಮಾಡೋದಾ ದೇವನ ಜೊತೆ? ಅಲ್ಲ. ಸಹಭೋಜನ ಅಂದ್ರೆ ಏನು ಅನ್ನೋದನ್ನ ನಮ್ಮ ಅರಿವಿನ ಮಾರಿ ತಂದೆಯವರ ವಚನದೊಂದಿಗೆ ಇವತ್ತಿನ ವರ್ಗವನ್ನ ಆರಂಭಿಸೋಣ. ಓದಿ ನೋಡೋಣ. ಸಹಭೋಜನ ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಅರಿವಿನ ಮಾರಿ ತಂದೆಗಳ ಈ ಒಂದು ವಚನ: ಸಹಭೋಜನವ ಮಾಡುವನ ಇರವು ಹೇಗೆಂದೆಡೆ, ದಗ್ಧಪಟದಂತೆ ಮಂಜಿನ ರಂಜನೆಯ ವಾರಿಯ ಧೂಮದಂತೆ, ಒಡಲಿನ ಆತ್ಮನ ಭೇದದಂತಿರಬೇಕು. ಆಕಾಶದ ಸಾಕಾರದಲ್ಲಿ ತೋರುವ ನಾನಾ ಛಾಯದಂತೆ, ಒಂದು ವರ್ಣದಲ್ಲಿ ನಿಲ್ಲದೆ ತೋರುವ ತೋರಿಕೆಯಂತೆ, ಕಾಯದ ಛಾಯವ ತೊಟ್ಟಿದಲ್ಲಿ ಲಿಂಗಕ್ಕೂ ತನಗೂ ಸಹಭೋಜನ ಸಲ್ಲುವುದೆಂದೇ. ಅದು ಉರಿಯೊಳಗಣ ಕರ್ಪೂರದಂತೆ, ಕರ್ಪೂರದೊಳಗಿನ ಉರಿಯಂತೆ ಅನ್ಯ ಭಿನ್ನವಿಲ್ಲದಿರಬೇಕು ಆ ಸದಾಶಿವ ಮೂರ್ತಿ ಲಿಂಗದಲ್ಲಿ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 421. ಶರಣು ಶಂಭುಲಿಂಗನ ಶರಣ. ಶರಣು. ನೋಡಿ, ಈ ಪರಮನೊಂದಿಗೆ ಸಹಭೋಜನವನ್ನು ಮಾಡುವ ಪರಿಯನ್ನ ಅರಿವಿನ ಮಾರಿ ತಂದೆಯವರು ಹೇಳ್ತಾ ಇದ್ದಾರೆ. ಅದೊಂದು ಸುಟ್ಟಪಟದಂತೆ. ಸುಟ್ಟಪಟ ಅಂದ್ರೆ ಹೇಳಿ, ಈಗ ಒಂದು ಅರಿವೆಯ ಮೇಲೆ ನೀವೇನೋ ಚಿತ್ರ ತೆಗೆದಿದ್ದೀರಾ, ಕಾಗದದ ಮೇಲೆ ಏನೋ ಚಿತ್ರ, ಒಂದು ಅರಿವೆಯ ಮೇಲೆ, ಅದು ಅರಿವೆ ಸುಟ್ಟು ಹೋದ್ರೂ ಕೂಡ, ಆ ಬಟ್ಟೆ ಬೆಂಕಿಯಲ್ಲಿ ಸುಟ್ಟಿದ್ರೂ ಕೂಡ ತನ್ನ ಮೂಲ ಗುಣ ಹಾಗೆ ಇರುತ್ತದೆ. ಅದಕ್ಕೆ ದಗ್ಧ ಪಟನಾಯ ಅಂತಾರೆ. ದಗ್ಧ ಪಟನಾಯ. ಮಂಜಿನ ರಂಜನೆಯ ನೀರಿನ ಹೊಗೆ ಅಂತೆ ಅಂದ್ರೇನು? ಈಗ ಬೆಳಿಗ್ಗೆ ನೋಡಿ ನೀವು ಒಮ್ಮೆ ಫಾಗ್ ಬಿಡುತ್ತೆ, ಈಗ ಚಳಿಗಾಲ ಇದೆ, ಆ ಫಾಗ್ ನಲ್ಲಿ ಒಮ್ಮೆ ಏನು ತೋರೋಲ್ಲ, ನಾವು ವಾಹನವನ್ನು ವೇಗವಾಗಿ ಓಡಿಸೋಕ್ಕೂ ಬರೋಲ್ಲ. ಮಂಜಿನ ರಂಜನೆಯ ವಾರಿಯ ಧೂಮದಂತೆ ಅಂದ್ರೆ ನೀವು ನಿಧಾನವಾಗಿ ಹೋದಾಗ ಅಲ್ಲಿಯ ದೃಶ್ಯಗಳು ನಿಮಗೆ ಗೋಚರವಾಗ್ತಾ ಹೋಗ್ತಾ ಇವೆ. ನಮ್ಮ ಒಡಲಿನಲ್ಲಿರುವ ಆತ್ಮನ ಭೇದದಂತೆ ಅದು ಇರಬೇಕು. ಅಂದ್ರೆ ಏನು? ಆತ್ಮ ಮತ್ತು ದೇಹ ಬೇರೆ ಬೇರೆ ಮಾಡೋಕ್ ಬರುತ್ತಾ? ಹಾಗಲ್ಲ. ಆಕಾಶದ ಸಾಕಾರದಲ್ಲಿ ತೋರುವ ಅನೇಕ ಛಾಯೆಗಳಂತೆ ಒಂದೇ ಬಣ್ಣದಲ್ಲಿಯೇ ನಿಲ್ಲದೆ ಬೇರೆ ಬೇರೆಯಾಗಿ ಕಾಣುವ ದರ್ಶನದಂತೆ ಆದಾಗ ಈ ಕಾಯವೆಂಬ ನೆರಳನ್ನು ತೊಟ್ಟಿರುವ ದೇಹಕ್ಕೆ ಮತ್ತು ತನ್ನ ಲಿಂಗಕ್ಕೆ ಸಹಭೋಜನವು ಸಲ್ಲುವುದೆಂದು. ಉರಿಯೊಳಗಿನ ಕರ್ಪೂರ ಅಥವಾ ಕರ್ಪೂರದೊಳಗಿನ ಉರಿ ಅಂದ್ರೆ ನಾನು ಜೀವ ಮತ್ತು ಆ ಪರಮ ಶಿವ ಅನ್ಯ ಭಿನ್ನವಿಲ್ಲದಿರಬೇಕು. ಸದಾಶಿವ ಮೂರ್ತಿ ಲಿಂಗದಲ್ಲಿ ಹೇಗೆ ಉರಿಯೊಳಗಿನ ಕರ್ಪೂರದಂತೆ ಕರ್ಪೂರದೊಳಗಿನ ಉರಿಯಂತೆ ಇರಬೇಕು, ಅದೇ ಸಹಭೋಜನ. ನೀವೇನೇ ಮಾಡಿದ್ರು ಅವನನ್ನು ಬಿಟ್ಟು ಏನು ಮಾಡ್ತಾ ಇಲ್ಲ ಅನ್ನೋ ಭಾವನೆಯಲ್ಲೇ ಇರಬೇಕು, ಅದೇ ಸಹಭೋಜನ. ಅದನ್ನೇ ಅರಿವಿನ ಮಾರಿ ತಂದೆಯವರು ಇನ್ನೊಂದು ವಚನ ಬರ್ತಾ ಇದೆ, ಎಲ್ಲವೂ ಲಿಂಗಕ್ಕೆ. ಓದಿ ನೋಡೋಣ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಅರಿವಿನ ಮಾರಿ ತಂದೆಗಳ ವಚನ: ಎಲ್ಲವೂ ಲಿಂಗಕ್ಕೆ
ಸಲ್ಲುದೆಂಬುದನದು ಸಂಕಲ್ಪ ಸೂತಕವಳಿದು ಬಂದ ಪದಾರ್ಥವ ಲಿಂಗ ಭಾಜನದಲ್ಲಿ ಸಹಭೋಜನವ ಮಾಡುವುದು ಲಿಂಗಭರಿತಾರ್ಪಣ. ಲಿಂಗಕ್ಕೂ ತನಗೂ ಭಿನ್ನ ಭಾವವಿಲ್ಲದೆ ಲಿಂಗದೊಳಗೆ ಸೆಲೆಸಂದು ಒಂದಾಗಿ ಕೂಡಿದುದು ಶರಣಭರಿತಾರ್ಪಣ. ಸದಾಶಿವಮೂರ್ತಿ ಲಿಂಗಕ್ಕೆ ತೃಪ್ತಿ. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 426. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಶರಣು ಸುಮಂಗ್ಲಕ್ಕ. ಶರಣ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಎಲ್ಲವೂ ಲಿಂಗಕ್ಕೆ ಸಲ್ಲುವುದೆಂಬುದನ್ನು, ಎಲ್ಲವೂ ಸರ್ವವು ಲಿಂಗಕ್ಕೆ ಸಲ್ಲುವುದು. ಎಲ್ಲಾ ಸಂಕಲ್ಪ ಸೂತಕಗಳನ್ನು ಅಳಿದು ಬಂದ ಪದಾರ್ಥವನ್ನ ಲಿಂಗ ಭಾಜನದಲ್ಲಿ ಸಹಭೋಜನವ ಮಾಡುವುದು ಲಿಂಗಭರಿತಾರ್ಪಣ. ಲಿಂಗಭರಿತಾರ್ಪಣ. ಈಗ ಲಿಂಗಭರಿತಾರ್ಪಣ ಸಹಭೋಜನ ಮಾಡುವುದು ಅಂತ ಏನಂದಿರಲ್ಲ, ಅದಕ್ಕೆ ಲಿಂಗಭರಿತಾರ್ಪಣ. ಏನು? ಎಲ್ಲಾ ಸಂಕಲ್ಪ ಮತ್ತು ಸೂತಕ ಒಳಿದು. ಯಾವ ಆ ಸೂತಕಗಳು ಎಷ್ಟಿವೆ? ಯಾರು ಹೇಳ್ತೀರಿ? ಪಂಚಸೂತಕಗಳು. ಹಾ, ಪಂಚಸೂತಕಗಳು ಯಾವುವು? ಜನನ ಮರಣ. ಹ್ಮ್ ಆಮೇಲೆ ಬೇಗ ಬೇಗ ಹೇಳ್ಬೇಕು. ಜನನ, ರಜೋಸೂತಕ, ಉಚ್ಚಿಷ್ಟ ಸೂತಕ, ಜನನ ಸೂತಕ, ಮರಣ ಸೂತಕ, ಕುಲ ಸೂತಕ, ಉಚ್ಚಿಷ್ಟ ಸೂತಕ, ರಜೋಸೂತಕ. ಹಾ, ಇವೆಲ್ಲ ಸೂತಕಗಳು ನಮ್ಮಲ್ಲಿ ಇಲ್ಲ. ಅವೆಲ್ಲ ಅಳಿಬೇಕು. ಬಂದ ಪದಾರ್ಥವ ಲಿಂಗ ಭಾಜನದಲ್ಲಿ ಸಹಭೋಜನ ಮಾಡುವುದು ಅಂದ್ರೆ ಸುಖ ಬರಲಿ ದುಃಖ ಬರಲಿ, ಯಾವುದೇ ನಮಗೆ ಸಂತೋಷ ತರಲಿ ಸಂತೋಷ ತರದಿರಲಿ, ಯಾರು ಗೌರವ ಕೊಡ್ಲಿ ಬಿಡಲಿ, ಅಪಮಾನವಾಗಲಿ ಅವಮಾನವಾಗಲಿ ಸನ್ಮಾನವಾಗಲಿ, ಎಲ್ಲವೂ ಅದೊಂದು ಪದಾರ್ಥ ಲಿಂಗ ಭಾಜನದಲ್ಲಿ ಸಹಭೋಜನವ ಮಾಡುವುದೇ ಲಿಂಗಭರಿತಾರ್ಪಣ ಅಂತ ಅನಿಸ್ತಾ ಇದೆ. ಅಲ್ಲಿ ಲಿಂಗಕ್ಕೂ ಮತ್ತು ತನಗೂ ಯಾವುದೇ ಭಿನ್ನ ಭಾವವಿಲ್ಲದೆ ಲಿಂಗದೊಳಗೆ ಅವಿಚ್ಛಿನ್ನವಾಗಿ ಅಂದ್ರೇನು, ಬೇರ್ಪಡಿಸಲು ಬಾರದಾಗೆ ಕೂಡಿಕೊಳ್ಳೋದೇ ಶರಣಭರಿತಾರ್ಪಣವಾಗಿದೆ. ಶರಣಭರಿತಾರ್ಪಣವಾಗಿದೆ, ಲಿಂಗದೊಳಗೆ ಸೆಲೆಸಂದು ಒಂದಾಗಿ ಕೂಡಿದದು. ಅದಕ್ಕೆ ಶರಣಭರಿತಾರ್ಪಣ ಅಂತ ಕರೀತಾರೆ. ಅಲ್ಲಿ ಸದಾಶಿವಮೂರ್ತಿ ಲಿಂಗಕ್ಕೆ ಅಂದ್ರೆ ಪರವಸ್ತುವಿಗೆ ಸಂತೃಪ್ತಿ ಇದೆ ಎಂದು ಮಾರಿ ತಂದೆಯವರು ಹೇಳ್ತಾ ಇದ್ದಾರೆ. ಹೀಗಾಗಿ ಏನಿದು ಲಿಂಗಭರಿತಾರ್ಪಣ, ಶರಣಭರಿತಾರ್ಪಣ. ಲಿಂಗಭರಿತಾರ್ಪಣ ಅಂದ್ರೆ ನನ್ನಲ್ಲಿ ಯಾವುದೇ ಸಂಕಲ್ಪ ಸೂತಕ ಏನೂ ಇಲ್ಲ, ಎಲ್ಲವೂ ಲಿಂಗಕ್ಕೆ ಸಲ್ಲುತ್ತದೆ. ನಾನು ಏನ್ ಮಾಡ್ತೀನೋ ಅದು ಕೆಟ್ಟದ್ದಿರ್ಲಿ ಒಳ್ಳೆಯದಿರ್ಲಿ, ಏನೇ ನಾನು ಮಾಡ್ಲಿ ಅದೆಲ್ಲ ಲಿಂಗಕ್ಕೆ ಸಲ್ಲುತ್ತದೆ ಎಂಬ ಭಾವನೆಯಲ್ಲಿ ಇರ್ಬೇಕಾಗ್ತಾ ಇದೆ. ಅದಕ್ಕೆ ಲಿಂಗಭರಿತಾರ್ಪಣ ಅಂತಾರೆ. ಹಾಗೇನೆ ಆ ಲಿಂಗದೊಳಗೆ ನಾನು ನಿಂತುಕೊಂಡು ಯಾವುದೇ ಕರ್ತವ್ಯ ಮಾಡ್ತೀನಲ್ಲ, ಶರಣಭರಿತಾರ್ಪಣ ಅಂದ್ರೆ ನಾನು ಏನೇ ಕರ್ತವ್ಯ ಕಾರ್ಪಣ್ಯಗಳನ್ನು ಮಾಡ್ಲಿ ಅವೆಲ್ಲ ಲಿಂಗದ ಮೂಲಕವೇ ಆಗ್ತಾ ಇವೆ ಅನ್ನೋದು ಶರಣಭರಿತಾರ್ಪಣ ಅಂತ ಹೇಳ್ತಾ ಇದ್ದಾರೆ. ಈಗ ಷಣ್ಮುಖ ಸ್ವಾಮಿಯವರ ಒಂದು ವಚನ ಬರ್ತಾ ಇದೆ, ಓದಿ ನೋಡೋಣ. ಲಿಂಗದೊಡನೆ ಸಹಭೋಜನ. ಓದಿ ಯಾರಾದ್ರೂ. ಅಣ್ಣ ನೀವು ಓದಿದ್ದೀರಿ, ಬೇರೆದವ್ರು ಲಿಂಗದೊಡನೆ ಅಣ್ಣ ಶಂಭು ಅಣ್ಣ ಬೇರೆಯವ್ರು ಮಾಡ್ಲಿ, ನೀವು ಈಗ ಓದಿದ್ದೀರಿ. ಈಗ ಒಮ್ಮೆ ಶ್ರೀ ಗುರು ಬಸವಲಿಂಗಾಯ ನಮಃ. ಷಣ್ಮುಖ ಸ್ವಾಮಿ. ಲಿಂಗದೊಡನೆ ಸಹಭೋಜನ ಮಾಡುವ ಲಿಂಗವಂತರೆಲ್ಲ ನೀವು ಕೇಳಿರೋ, ನಿಮ್ಮ ತನು ಸಂಸಾರ ವಿಷಯ ಪ್ರಪಂಚನಲ್ಲಿ ಮುಳುಗಿರ್ಪುದು, ನಿಮ್ಮ ಮನ ಮಾಯಾ ಮಲತ್ರಯಗಳಲ್ಲಿ ಸುತ್ತಿರ್ಪುದು, ನಿಮ್ಮ ಜೀವ ಭವಭವದಲ್ಲಿ ತೊಳಲುತ್ತಿರ್ಪುದು. ನೀವಿಂತು ಮಲಮಾಯಾ ಸ್ವರೂಪರಾಗಿರ್ದು ಭಯವಿಲ್ಲದೆ ಅಮಲಲಿಂಗದೊಡನೆ ಸಹಭೋಜನವ ಮಾಡಿದಡೆ ಅಘೋರ ನರಕದಲ್ಲಿಕ್ಕದೆ ಮಾನ್ಮನೆ ನಮ್ಮ ಅಖಂಡೇಶ್ವರನು. ಸಮಗ್ರ ವಚನ ಸಂಪುಟ 14, ವಚನದ ಸಂಖ್ಯೆ 911. ಸರ್ವರಿಗೂ ಶರಣಾರ್ಥಿಗಳು. ಶರಣು ದಯಾಕ. ಷಣ್ಮುಖ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಈಗ ಅನೇಕ ಲಿಂಗವಂತರು ಹೇಳ್ತಾರೆ ನಾನು ಸಹಭೋಜನ ಮಾಡ್ತೇನೆ, ಲಿಂಗದೊಡನೆ ಸಹಭೋಜನ ಮಾಡ್ತೀನಿ. ಅದು ಹಾಗಾಗೋಲ್ಲ. ಅದು ಯಾಕೆ ಆಗೋಲ್ಲ? ಲಿಂಗದೊಡನೆ ಸಹಭೋಜನ ಮಾಡುವ ಲಿಂಗವಂತರೆಲ್ಲ ನೀವು ಕೇಳಿರೋ, ನಿಮ್ಮ ತನು ಸಂಸಾರ ವಿಷಯ ಪ್ರಪಂಚಿನಲ್ಲಿ ಮುಳುಗಿರ್ಪದು. ನಿಮ್ಮ ಮನಸ್ಸು ಮಾಯಾ ಮಲತ್ರಯಗಳಲ್ಲಿ ಮುಳುಗಿರುವಾಗ ಜೀವವು ಭವಭವಾಂತರಗಳಲ್ಲಿ ತೊಳಲಾಡುತ್ತಿರುವಾಗ ಅದು ಅಸಾಧ್ಯವಾಗ್ತಾ ಇದೆ. ಹೀಗೆ ಮಲಮಾಯಾ ಸ್ವರೂಪದವರು ಯಾವುದೇ ಅಂಜಿಕೆ ಇಲ್ಲದೆ
ನಿರ್ಮಲವಾದ ಪವಿತ್ರವಾದ ಲಿಂಗದೊಡನೆ ಸಹಭೋಜನವ ಮಾಡ್ತಾ ಇದ್ದೀನಿ ಅಂದ್ರೆ ಅದು ಹಾಗೆ ಆಗೋಲ್ಲ. ಕಡು ಕಷ್ಟ ಕಾರ್ಪಣ್ಯಗಳು ಅಲ್ಲಿ ನಮಗೆ ಬರಬಹುದಂತ ಎಚ್ಚರಿಸ್ತಾ ಇದ್ದಾರೆ ಷಣ್ಮುಖ ಸ್ವಾಮಿಗಳು. ಹೀಗಾಗಿ ಇಷ್ಟಲಿಂಗ ಪೂಜೆಯಲ್ಲಿ ಸಂಸಾರ ವಿಷಯ ಪ್ರಪಂಚಿನಲ್ಲಿ ಮುಳುಗಿರ್ಕೊಂಡು ಯಾವುದೋ ಆಲೋಚನೆಗಳನ್ನ ಮಾಡ್ತಾ ನಾನು ಇಷ್ಟಲಿಂಗ ಪೂಜೆಯಲ್ಲಿ ತೊಡಗಿದ್ದೇನಾದ್ರೆ ಅದು ಸಹಭೋಜನ ಅನಿಸೋದಿಲ್ಲ. ನಿಮ್ಮ ಮನ ಮಾಯಾತ್ಮಲತ್ರಯಗಳಲ್ಲಿ ಅನವಮಲ, ಮಾಯಾಮಲ, ಕಾರ್ಮಿಕ ಮಲ ಅಂತ ಏನಿದೇವಲ್ಲ ಅವುಗಳಲ್ಲಿ ಸುತ್ತಿರಿಪಿಕೊಂಡು, ಅಂದ್ರೆ ಅವುಗಳು ನಮ್ಮನ್ನು ಆವರಿಸುವಾಗ, ಹಾಗೇನೆ ಜೀವ ಭವದಲ್ಲಿ ತೊಳಲಾಡುತ್ತಿರುವಾಗ, ಅಂದ್ರೆ ಏನು, ಇಷ್ಟಲಿಂಗ ಪೂಜೆಯಲ್ಲಿ ಮನೋಮಗ್ನವಾಗದೆ ಸುಮ್ಮನೆ ಆ ಕಡೆ ಈ ಕಡೆ ಚಾಂಚಲ್ಯ ಚಿತ್ತದಿಂದ ನಾನು ಇಷ್ಟಲಿಂಗ ಪೂಜೆಯನ್ನು ಮಾಡ್ತಾ ಇದ್ರೆ ಅದು ಲಿಂಗದೊಡನೆ ಸಹಭೋಜನ ಅನಿಸೋದಿಲ್ಲ. ಅದು ಹೇಗಿರ್ಬೇಕು ಮತ್ತು ಲಿಂಗ ಮತ್ತು ನನ್ನ ಸ್ನೇಹ ಹೇಗಿರ್ಬೇಕು ಅನ್ನೋದನ್ನ ಅರಿವಿನ ಮಾರಿ ತಂದೆಯವರು ಅತ್ಯಂತ ಸುಂದರವಾದ ಒಂದು ವಚನದೊಂದಿಗೆ ಹೇಳ್ತಾ ಇದ್ದಾರೆ. ಓದಿ ನೋಡೋಣ ಮುಂದಿನವರು. ಬಸವಲಿಂಗಾಯ ಲಿಂಗಕ್ಕೆ ಸಹಭೋಜನವಾದಲ್ಲಿ ಕೂರ್ಮನ ಶಿಶುವಿನ ಸ್ನೇಹದಂತಿರಬೇಕು. ಆಯಸ್ಕಾಂತದ ಶಿಲೆ ಲೋಹದಂತಿರಬೇಕು. ಶಶಿಶಿಲೆಯಂತೆ ಒಸರುವ ಅರ್ಪಿತ ಕೂಡುವ ಕೂಟ ಭ್ರಮರ ಚಂಪಕದಂತೆ ಒಡಗೂಡಿ ಲಿಂಗವ ಎಡೆ ತೆರಪಿಲ್ಲದ ಸಹಭೋಜನಕ್ಕೆ ಕೊಡುವಾತನ ಅಡಿಗೆ ಕಡೆ ನಡು ಮೊದಲಿಲ್ಲದೆರಗುವೆ ಆತ ಸದಾಶಿವ ಲಿಂಗವು ತಾನೆ. ಸಮಗ್ರ ವಚನ ಸಂಪುಟ 6 ವಚನ ಸಂಖ್ಯೆ 422. ಶರಣು ಶರಣಾರ್ಥಿಗಳು. ಶರಣು ಅಕ್ಕ. ಅರಿವಿನ ಮಾರಿ ತಂದೆಯವರ ಒಂದು ವಚನ ನೋಡಿ. ಈ ಕೆಳಗಿನ ಚಿತ್ರಗಳು ನಿಮಗೆ ಕಾಣಿಸ್ತಾ ಇವೆಯಾ? ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ. ಈಗ ನೋಡಿ, ಲಿಂಗ ಮತ್ತು ನನ್ನ ಒಂದು ಸಂಬಂಧ ಅಥವಾ ಅದರ ಇಬ್ಬರ ನಡುವಿನ ಒಂದು ಸಂಪರ್ಕ, ಸಂಬಂಧ, ಸ್ನೇಹ ಹೇಗಿರ್ಬೇಕಂದ್ರೆ, ಒಂದನೇ ಚಿತ್ರ ನೋಡಿ. ಕೈಯಲ್ಲಿ ಏನಿದೆ, ಅಲ್ಲಿ ಕೈಯಲ್ಲಿ ಏನಿದೆ, ಹಸ್ತದಲ್ಲಿ ಏನಿದೆ, ಮ್ಯೂಟ್ ಮಾಡ್ಕೊಳ್ಳಿ ಉಳಿದಿದವ್ರು. ಏನಿದೆ ಇಲ್ಲಿ ಕೈಯಲ್ಲಿ, ಹಸ್ತದಲ್ಲಿ ಏನ್ ಕಾಣಿಸ್ತಾ ಇದೆ ನಮಗೆ? ಗುಬ್ಬಿ ಮರಿ, ಒಂದು ಆಮೆಯ ಮರಿ ನೋಡಿ. ನೀವು ನೋಡಿದಿರೋ ಇಲ್ಲೋ, ನಾನು ಚಿಕ್ಕವನಿರುವಾಗ ಈ ಕಲ್ಲಾವಿಗೆ ಅಂತ ಬರುತ್ತೆ, ಅದ್ರ ಮರಿ ಇದು. ಆ ಮರಿ ನೀವು ಕೈಯಲ್ಲಿ ಇಟ್ಕೊಂಡಿದ್ರೆ ಎಷ್ಟೊಂದು ಹಾಗೇನೆ ಉಳಿದುಕೊಂಡಿರುತ್ತೆ, ಅದು ಓಡಾಡೋದಿಲ್ಲ. ಯಾಕೆ? ನಿಮ್ಮ ಹಸ್ತದ ಒಂದು ಸಂಪರ್ಕ, ಆ ಉಷ್ಣತೆಯಿಂದ ಆ ಹಸ್ತದಲ್ಲಿಯೇ, ಬೊಗಸೆಯಲ್ಲಿಯೇ ಹಾಗೇ ಅದು ಉಳಿತಾ ಇದೆ. ಕೂರ್ಮನ ಶಿಶುವಿನ ಸ್ನೇಹದಂತಿರಬೇಕು. ಎಷ್ಟು ಚೆನ್ನಾಗಿ ಇರುವ ಒಂದು ಉಪಮೆಗಳನ್ನು ಕೊಡ್ತಾ ಹೋಗ್ತಾರೆ ನೋಡಿ. ಕೂರ್ಮನ ಶಿಶುವಿನ ಸ್ನೇಹದಂತಿರಬೇಕು. ಆ ಹಸ್ತದಲ್ಲಿರುವ ಒಂದು ಕೂರ್ಮನ ಮರಿಯನ್ನ ನೋಡಿ ನೀವು. ಹಾಗೇನೆ ಆಯಸ್ಕಾಂತದ ಶಿಲೆ ಲೋಹದಂತಿರಬೇಕು. ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೀರಾ? ಚಂದ್ರಶೇಖರ್ ಯಾರು ನೋಡಿ? ಚಂದ್ರಶೇಖರ್, ಟಿ ಚಂದ್ರಶೇಖರ್, ಟಿ ಚಂದ್ರಶೇಖರ್, ಟಿ ಚಂದ್ರಶೇಖರ್. ಅಪ್ಪರೇ ಒಂದ್ ನಿಮಿಷ ತಡ್ರಿ. ಲೀಲಾವತಿ ಅವರೇ ನಾನು ಕೋರ್ಸ್ ಮಾಡ್ರಿ ಅವರೇ. ಲೀಲಾವತಿ ಅವರೇ ಇಲ್ರಪ್ಪ, ಅವ್ರು ಇಲ್ಲ, ಅವ್ರ ಊರಿಗೆ ಹೋಗ್ಯಾರ. ಹರ್ಷ ಇದ್ದಾರಾ? ಹರ್ಷ ಇದ್ದಾರಾ? ಅಲ್ಲ, ಈಗ ಸ್ವಾನುಭವನಲ್ಲೇ ಈಗ ಲಿಂಕ್ ಮಾಡಿದಾರಲ್ಲ, ಈಗ ಅವ್ರು ಮತ್ತೆ ಯಾರು ಅಲ್ಲಿ ಕಂಟ್ರೋಲ್ ಮಾಡ್ತಾ ಇಲ್ವಾ? ಇಲ್ಲಿ ಕೋರ್ಸ್ ಆದ್ರೂ ಮಾಡ್ಬೋದಲ್ಲ ನನ್ನ ಅಂತ ಅವ್ರಿಗೆ ಹೇಳ್ತಾ ಇದೀನಿ. ಸುಮಂಗ್ಲ ಅವರೇ, ಮಾಡ್ತಿದ್ರು. ಹರ್ಷ ಇದಾರೇನೋ ಅವರೇ? ಇಲ್ರಪ್ಪ, ಹರ್ಷ ಇಲ್ಲ. ಮತ್ತೆ ಈಗ ಇಲ್ಲಿ ಕಂಟ್ರೋಲ್ ಇಲ್ದಂಗ ಆಗುತ್ತೆ. ಈಗ ನೋಡ್ರಿ, ಈಗ ಶುರು ಮಾಡೋವಾಗಿಂದನೂ ಎಲ್ಲಾರು ಮಾತಾಡ್ತಾನೆ ಇದಾರೆ. ರೇಣುಕಾಯಿನಾರು ಇರ್ತಿದ್ರು, ಅವರು ಇಲ್ಲ. ನೀವೇ ಮಾಡ್ಬೇಕೀಗ. ಅಲ್ಲವರೇ, ಅಲ್ಲ, ನಾನು ಏನು ಮಾಡಕ್ ಬರಲ್ಲ. ಈ ಹೋಸ್ಟ್ ಆಗಿರೋರು ಸ್ವಾನುಭವನಲ್ಲೇ. ಅವ್ರು ನನಗೆ ಹೋಸ್ಟ್ ಮಾಡಿದ್ರೆ ನಾನು ಕಂಟ್ರೋಲ್ ಮಾಡ್ಬೋದು. ಈಗ ಗಲಾಟೆ ಮಾಡ್ತೀರ ಇಲ್ಲೆಲ್ಲ. ಈಗ ಲಿಂಗಕ್ಕೆ ಸಹಭೋಜನ ದಯವಿಟ್ಟು ನೋಡ್ತಾ ಇರಿ. ನಿಮ್ಮ ವಚನ ಪಠನ ಆದ ತಕ್ಷಣ ನೀವು ಮ್ಯೂಟ್ ಮಾಡ್ಕೊಳ್ಳಿ. ಹೀಗೆ ಲಿಂಗದ ಅಪ್ಪರೇ ಒಂದ್ ಕೇಳ್ರಿ, ಅವರು ವಚನ ಓದೋರು ಮ್ಯೂಟ್ ಮಾಡ್ಕೊಳ್ತಿದಾರೆ, ಮಾತಾಡ್ತಿರೋರು ಬೇರೆಯವರು. ಅದೇ ಮಾಡೋಣ ತಾಳಿ. ಲಿಂಗಕ್ಕೆ ಸಹಭೋಜನ ಅಂದ ತಕ್ಷಣ ಒಂದನೇ ಚಿತ್ರದಲ್ಲಿ ನೀವು ಏನ್ ನೋಡಿದ್ರಿ? ಕೂರ್ಮನ ಶಿಶು ಅಂದ್ರೆ ಒಂದು ಆಮೆಯ ಮರಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಯಾರಾದ್ರೂ ನೋಡಿ, ಅದು ನೀರಿನಲ್ಲಿ ತೇಲ್ತಾ ಇರುತ್ತೆ. ಅದನ್ನ ತೆಗೆದುಕೊಂಡು ನಿಮ್ಮ ಹಸ್ತದಲ್ಲಿ ಇಟ್ಕೊಳ್ಳಿ, ತುಂಬಾ ಹಾಗೇನೆ ಮಲ್ಕೊಳ್ಳಕ್ ಶುರು ಮಾಡುತ್ತೆ. ಕೂರ್ಮನ ಶಿಶುವಿನ ಸ್ನೇಹದಂತಿರಬೇಕು. ಈಗ ಒಂದು ಆಯಸ್ಕಾಂತ ಇರುತ್ತೆ, ಅದು ಶಿಲೆ,
ಆಯಸ್ಕಾಂತದ ಶಿಲೆ ಲೋಹದಂತಿರ್ಬೇಕು. ನಾನು 2ನೇ ಚಿತ್ರ ತೋರಿಸ್ತೀನಿ ನೋಡಿ. ಒಂದು ಕಬ್ಬಿಣವನ್ನ ಆಯಸ್ಕಾಂತಕ್ಕೆ ಅದು ಅದು ಬಿಡಿಸಲಾಗದಷ್ಟು ಹಿಂಗ್ ಕೂಡ್ಕೊಂಡ್ ಬಿಡುತ್ತೆ. ಅದು 2ನೇ ಸಂಬಂಧ. ಅಂಗಲಿಂಗದ ಸಂಬಂಧಗಳನ್ನ ಉಪಮೆಗಳ ಮೂಲಕ ಹೇಳ್ತಾ ಇದ್ದಾರೆ. ಶಶಿಶಿಲೆಯಂತೆ ವಸರುವ ಅರ್ಪಿತ ಅಂದ್ರೆ ಏನು? ಈಗ ಸಂಗಮವಾರಿ ಕಲ್ ಅಂತಾರ ನೋಡಿ, ಬಿಳಿ ಕಲ್ ಮೇಲೆ ಈ ಚಳಿಗಾಲದಲ್ಲಿ ಅದ್ರ ಮೇಲೆ ಜಲ, ಒಂದು ನೀರಿನ ಒಂದು ಪೆಸೆ ಇರ್ತಾ ಇದೆ. ಶಶಿಶಿಲೆಯಂತೆ ವಸರುವ ಅರ್ಪಿತ, ಅದನ್ನು ಒರೆಸ್ರಿ ಮತ್ತೆ ಬರುತ್ತೆ, ಅದನ್ನು ಮತ್ತೆ ಬಟ್ಟೆಯಿಂದ ಒರೆಸ್ರಿ ಮತ್ತೆ ಬರುತ್ತೆ. ಹೀಗೆ ಮತ್ತೆ ಮುಂದಿನ ಒಂದು ಏನ್ ಕೊಡ್ತಾ ಇದ್ದಾರೆ? ಭ್ರಮರ ಚಂಪಕದಂತೆ ಒಡಗೂಡಿ. ಒಂದು ಚಂಪಕ ಅಂದ್ರೆ ನಮ್ಮ ಇದ್ರ ಹೂವು, ವಾಸನೆ ಇರುತ್ತೆ ನೋಡಿ. ಅದು ಚಂಪಕಕ್ಕೆ ಏನ್ ಅಂತಾರೆ ನಿಮ್ ಕಡೆ? ಏನಂತಾರೆ ಚಂಪಕದ ಹೂವಿಗೆ? ಅದಕ್ಕೆ ವಾಸನೆ ಸಂಪಿಗೆ ಹೂ. ಸಂಪಿಗೆ ಹೂ. ಆ ಸಂಪಿಗೆ ಹೂ, ಭ್ರಮರ ಚಂಪಕದಂತೆ. ಹೀಗೆ ಇವು 4 ಉದಾಹರಣೆಗಳು ಅಂಗ ಲಿಂಗದ ಬಗ್ಗೆ. ಒಂದು ಕೂರ್ಮದ ಶಿಶು, ಆಯಸ್ಕಾಂತ ಮತ್ತು ಲೋಹ, ಹಾಗೇನೆ ಶಶಿಶಿಲೆ ಅಂದ್ರೆ ಏನು? ಸಂಗಮವಾರಿ ಕಲ್ಲಿನ ಒಂದು ಮೇಲೆ ಯಾವಾಗ್ಲೂ ನೀರಿನ ಒಂದು ಪಸೆ ಇರ್ತಾ ಇದೆ ಅಲ್ಲ ಅದು. ಹಾಗೇನೆ ಹೂವು ಮತ್ತು ಭ್ರಮರ. ಈ ತರದ ಒಂದು ಸಹಭೋಜನ ಆಗ್ಬೇಕಲ್ಲಿ. ಈ ತರದ ಸಹಭೋಜನ, ಎಡೆತೆರಪಿಲ್ಲದ ಸಹಭೋಜನಕ್ಕೆ ಕೊಡುವಾತನ ಅಡಿಗೆ ಕಡೆ ನಡು ಮೊದಲಿಲ್ಲದೆರುಗುವೆ. ಹೀಗಾಗಿ ಏನಿರುತ್ತೆ ಗೊತ್ತಾ ಇದ್ರಲ್ಲಿ? ಈ ಸುಮಧುರ ಸಂಬಂಧಗಳನ್ನ ನೋಡಿ ನೀವು. ಹೂವು ಮತ್ತು ಭೃಂಗವನ್ನ ಬೇರ್ಪಡಿಸೋಕ್ ಬರೋಲ್ಲ. ಆ ಕಲ್ಲಿನ ಮೇಲೆ ಯಾವಾಗ್ಲೂ ಒಸರುತ್ತಿರುವ ನೀರನ್ನು ಎಷ್ಟು ವರ್ಷಿದ್ರೂ ಅದು ಹಾಗೇ ಬರ್ತಾನೆ ಇರುತ್ತೆ. ಹಾಗೇನೆ ಈ ಲೋಹ ಮತ್ತು ಆಯಸ್ಕಾಂತ, ಮತ್ತೆ ಕೂರ್ಮನ ಶಿಶು, ಅರಿವಿನ ಮಾರಿ ತಂದೆಯವರ ವಚನದಲ್ಲಿ ಸಹಭೋಜನ ಅಂದ್ರೆ ಏನು ಅನ್ನೋದನ್ನ ಈ ದೃಷ್ಟಾಂತಗಳ ಮೂಲಕ ಹೇಳ್ತಾ ಇದ್ದಾರೆ. ಹಾಗೇನೆ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ ಬರ್ತಾ ಇದೆ. ಏನದು ಅನ್ನೋದನ್ನ ಓದಿ ನೋಡೋಣ ಯಾರಾದ್ರೂ ಒಬ್ರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓದಿ ನಾಗಲಾಂಬಿಕಾ ಅಕ್ಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಲಿಂಗವಿದ್ದ ಹಸ್ತ ಲಿಂಗಕ್ಕೆ ಪೀಠ ಕಾಣಿರೋ, ಲಿಂಗವ ಪೂಜಿಸುವ ಹಸ್ತವೇ ಶಿವಹಸ್ತ ಕಾಣಿರೋ, ಲಿಂಗವ ಧರಿಸಿಪ್ಪ ಲಿಂಗವೇ ಲಿಂಗದಂಗವಾಗಿ ಲಿಂಗಕ್ಕೂ ಅಂಗಕ್ಕೂ ಭಿನ್ನವಿಲ್ಲ ಕಾಣಿರೋ, ಲಿಂಗ ಪ್ರಸಾದವ ಕೊಂಬ ಪ್ರಾಣಲಿಂಗ ತಾನೋಡ, ಒಳಗೆ ಹೊರಗೆ ಲಿಂಗಭರಿತವಾಗಿದ್ದ ಲಿಂಗದೇಹಿ ಲಿಂಗ ಪ್ರಾಣಿಗೆ ಲಿಂಗ ಸಹಭೋಜನವ ಮಾಡಬೇಕೆಂಬುದೇ ಸದಾಚಾರ. ಹೀಗಲ್ಲದೆ ಅಂಗಕ್ಕೂ ಲಿಂಗಕ್ಕೂ ಭೇದ ಭಾವ ಕಲ್ಪಿಸಿಕೊಂಡು ಲಿಂಗ ಸಹಭೋಜನವ ಮಾಡಬಾರದೆಂದು ಸಂದೇಹ ಸೂತಕ ಪ್ರಾಣಿಗಳಿಗೆ ಅಂಗದಲ್ಲಿ ಲಿಂಗವಿಲ್ಲ, ಮನದಲ್ಲಿ ಮಂತ್ರವಿಲ್ಲ, ಪ್ರಾಣದಲ್ಲಿ ಪ್ರಸಾದವಿಲ್ಲ, ಪ್ರಸಾದವಿಲ್ಲದವರಿಗೆ ಮುಕ್ತಿ ಎಂಬುದೆಂದೂ ಇಲ್ಲ. ನೀ ಸಾಕ್ಷಿಯಾಗಿ ಮಹಾಲಿಂಗಗುರು ಸಿದ್ದೇಶ್ವರ ಪ್ರಭುವೆ. ವಚನ ಸಮಗ್ರ ವಚನ ಸಂಪುಟ 11, ವಚನ ಸಂಖ್ಯೆ 240. ಸರ್ವರಿಗೂ ಶರಣು ಶರಣಾರ್ಥಿ. ಶರಣಾರ್ಥಿ ಅಕ್ಕ. ಇಲ್ಲಿ ನೋಡಿ, ಲಿಂಗವಿದ್ದ ಹಸ್ತ ಲಿಂಗಕ್ಕೆ ಪೀಠ ಅಂದ ತಕ್ಷಣ ಒಂದು ನೀವು ಅತ್ಯಂತ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನನ್ನ ಲಿಂಗ ಎದೆ ಮೇಲೆ ಇದ್ರೂ ಕೂಡ ದಿನನಿತ್ಯ ನಾನು ಎಡಕರ ಹಸ್ತದಲ್ಲಿ ಏನು ಇಟ್ಕೊಂಡು ಪೂಜೆ ಮಾಡ್ತೀನಲ್ಲ, ಇಷ್ಟಲಿಂಗ ಪೂಜೆಯನ್ನ, ಅದೇ ಅದರ ನಿಜವಾದ ಪೀಠ. ಲಿಂಗವಿದ್ದ ಹಸ್ತ ಲಿಂಗಕ್ಕೆ ಪೀಠ ಕಾಣಿರೋ, ಲಿಂಗವ ಪೂಜಿಸುವ ಹಸ್ತವೇ ಶಿವಹಸ್ತ ಕಾಣಿರೋ. ಆ ಹಸ್ತ ಬೇರೆ ಯಾವುದೂ ಅಲ್ಲ, ಶಿವಹಸ್ತ. ಲಿಂಗವ ಧರಿಸಿದ ಅಂಗವೇ ಲಿಂಗದಂಗವಾಗಿ ಲಿಂಗಕ್ಕೂ ಅಂಗಕ್ಕೂ ಭಿನ್ನವಿಲ್ಲ ಕಾಣಿರೋ. ಯಾಕೆ ಭೇದ ಭಾವ ಇರುತ್ತೆ ಹೇಳಿ? ನನ್ನ ಕರಹಸ್ತದಲ್ಲಿ ಅದು ನೆಲೆಗೊಳ್ತಾ ಇದೆ ಯಾವಾಗ್ಲೂ, ನನ್ನ ಎದೆ ಮೇಲೆ ಇರ್ತಾ ಇದ್ದಿರೋದ್ರಿಂದ ಲಿಂಗಕ್ಕೂ ಅಂಗಕ್ಕೂ ಭಿನ್ನವಿಲ್ಲ ಕಾಣಿರೋ. ಲಿಂಗ ಪ್ರಸಾದವ ಕೊಂಬ ಪ್ರಾಣಲಿಂಗ ತಾನೋಡ. ಅಂದ್ರೆ ನಾನು ಏನ್ ಪ್ರಸಾದವನ್ನ ಸ್ವೀಕರಿಸ್ತೀನೋ, ನಾನು ಏನೇನೇನು ಸ್ವೀಕರಿಸ್ತೀನೋ ಅದೆಲ್ಲವೂ ಪ್ರಾಣಲಿಂಗ ತಾನೋಡ. ಒಳ ಹೊರಗೆ ಲಿಂಗ ಭರಿತವಾಗಿಪ್ಪ ಲಿಂಗದೇಹಿ ಲಿಂಗ ಪ್ರಾಣಿಗೆ ಲಿಂಗ ಸಹ ಭೋಜನವ ಮಾಡಬೇಕೆಂಬುದೇ ಸದಾಚಾರ. ನಾನು ಕೇಳೋದು, ನುಡಿಯೋದು, ನಡೆಯೋದು, ಏನ್ ಸ್ವೀಕರಿಸ್ತೀನೋ ಅದು ಎಲ್ಲ ಪಂಚೇಂದ್ರಿಯಗಳಿರ್ಲಿ, ಜ್ಞಾನೇಂದ್ರಿಯಗಳಿರ್ಲಿ, ಕರ್ಮೇಂದ್ರಿಯಗಳಿರ್ಲಿ, ಎಲ್ಲ ಏನ್ ಮಾಡ್ತೀನಲ್ಲ ಅದೆಲ್ಲ ಲಿಂಗ ಸಹ ಭೋಜನ ಆಗ್ತಾ ಇದೆ ಅನ್ನೋದೇ ಸದಾಚಾರ. ಇದೆಲ್ಲ ಬಿಟ್ಕೊಂಡು ಅಂಗಕ್ಕೂ ಲಿಂಗಕ್ಕೂ ಅದು ಬೇರೆ ಇದು ಬೇರೆ ಅಂತ ಭೇದ ಭಾವ ಕಲ್ಪಿಸಿಕೊಂಡು ಲಿಂಗ ಸಹ ಭೋಜನವ ಮಾಡಬಾರದೆಂಬ ಸಂದೇಹ ಸೂತಕ ಪ್ರಾಣಿಗಳಿಗೆ. ಹಾಗೇನಾದ್ರೂ ತಲೆಯಲ್ಲಿದ್ರೆ ನಮಗೆ, ಅಂದ್ರೆ ಏನು, ನಾನು ಲಿಂಗಾಂಗಿ ಅಲ್ಲ, ನಾನ್ ಮಾಡ್ತಾ ಇರುವ ಈ ಪಾಪಕೃತ್ಯಗಳು ಎಲ್ಲ ನಾನ್ ಮಾಡ್ತಾ ಇದ್ದೀನಿ, ನನಗೂ ಆ ಲಿಂಗಕ್ಕೂ ಏನು ಸಂಬಂಧವಿಲ್ಲ ಅಂದ್ರೆ ನಾವು ಲಿಂಗವಂತರ ಅನ್ಸ್ಕೊಳಕ್ಕಾಗಲ್ಲ. ಸಂದೇಹ ಸೂತಕ ಪ್ರಾಣಿ ಅಂತ ಕರಿತಾ ಇದ್ದಾರೆ ಶಿವಯೋಗಿಗಳು.
ಅಂಗದಲ್ಲಿ ಲಿಂಗವಿಲ್ಲ, ಮನದಲ್ಲಿ ಮಂತ್ರವಿಲ್ಲ, ಪ್ರಾಣದಲ್ಲಿ ಪ್ರಸಾದವಿಲ್ಲ. ಅಂದ್ರೆ ಹೇಗೆ ಲಿಂಗವಂತ ಆಗ್ತಾರೆ ಹೇಳಿ? ಅಂಗದಲ್ಲಿ ಲಿಂಗ ಇಲ್ಲ, ಮನದಲ್ಲಿ ಷಡಕ್ಷರಿ ಆಗ್ಲಿ ಪಂಚಾಕ್ಷರಿ ಮಂತ್ರ ಇಲ್ಲ, ಪ್ರಾಣದಲ್ಲಿ ಪ್ರಸಾದವೂ ಇಲ್ಲ. ಹೀಗಾಗಿ ಇದೆಲ್ಲ ಇರ್ದಿದ್ರೆ, ಅಂಗದಲ್ಲಿ ಲಿಂಗ ಇಲ್ಲ, ಮನದಲ್ಲಿ ಮಂತ್ರ ಇಲ್ಲ, ಪ್ರಾಣದಲ್ಲಿ ಪ್ರಸಾದ ಇಲ್ಲ ಅಂದಾಗ ಪ್ರಸಾದವಿಲ್ಲದವರಿಗೆ ಮುಕ್ತಿ ಎಂಬುದೆಂದೂ ಇಲ್ಲ, ನೀ ಸಾಕ್ಷಿಯಾಗಿ ಅಂತ ಇಷ್ಟೊಂದು ಸರಳವಾಗಿ ಶಿವಯೋಗಿಗಳು ಹೇಳ್ತಿರ್ಬೇಕಾದ್ರೆ ಹೇಗೆ ಮತ್ತೆ ನಾವು ಅರ್ಥ ಮಾಡ್ಕೊಳ್ಳೋದು ಹೇಳಿ? ಹೀಗಾಗಿ ಲಿಂಗವ ಧರಿಸಿಪ್ಪದಂಗವೇ ಲಿಂಗದಂಗವಾಗಿ. ಯಾರಾದ್ರೂ ಲಿಂಗವಿಲ್ಲದೆ, ಎದೆಯ ಮೇಲೆ ಲಿಂಗವಿಲ್ಲದೆ ನಾನು ಲಿಂಗವಂತ ಅಂದ್ರೆ ಅದು ಅದು ಸರಿಯಾಗಲ್ಲ. ಪ್ರಸಾದವಿಲ್ಲದವರಿಗೆ ಮುಕ್ತಿ ಎಂಬುದೊಂದೂ ಇಲ್ಲ ಅಂತ. ಹೀಗಾಗಿ ಲಿಂಗವಿದ್ದ ಹಸ್ತಲಿಂಗಕ್ಕೆ ಪೀಠ ಕಾಣಿರು ಅಂದಾಗ ಎದೆಯ ಮೇಲಿನ ಲಿಂಗ ಇಷ್ಟಲಿಂಗ ಪೂಜೆಯ ವೇಳೆ ನನ್ನ ಎಡೆಕರ ಹಸ್ತದಲ್ಲಿ ಬಂದು ಆ ಪೀಠವನ್ನು ಅಲಂಕರಿಸುತ್ತದೆಯಲ್ಲ, ಅಲ್ಲಿ ಸಹಭೋಜನಕ್ಕೆ ಒಂದು ಅನುವಾಗ್ತಾ ಇದೆ. ಹೀಗಾಗಿ ಗುಹೇಶ್ವರನೆಯವರು ಹೇಳ್ತಾ ಇದ್ದಾರೆ, 6 ಸ್ಥಳದಲ್ಲಿ ಅರತೆನೆಂದು ಸಹಭೋಜನದಲ್ಲಿ ಉಂಬುವ ಹಣ್ಣುಗಳ ನೀವು ಕೇಳಿರಾ ಅಂತ. ಓದಿ ನೋಡೋಣ ಯಾರಾದ್ರೂ. ಓಂ ಶ್ರೀ ಗುರು ಸುಧಾಮೂರ್ತಿ ಓದ್ರಿ. ಶಿವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಗುಹೇಶ್ವರಯ್ಯ. 6 ಸ್ಥಳದಲ್ಲಿ ಅರಿತೆನೆಂದು ಸಹ ಭೋಜನದಲ್ಲಿ ಉಂಬುವ ಅಣ್ಣಗಳು ನೀವು ಕೇಳಿರೋ. ಅಂಗದ ಮೇಲೆ ಲಿಂಗವಿದ್ದಡೇನಯ್ಯ, ಲಿಂಗವ ಪ್ರಾಣಕ್ಕೆ ಅವತರಿಸುವುದನ್ನಕ್ಕ. ಲಿಂಗದ ಅಷ್ಟವಿಧಾರ್ಚನೆಯ ಬಲ್ಲಿರಯ್ಯ, ಅಷ್ಟಮದಂಗಳ ನಷ್ಟ. ಬಲ್ಲರೇನಯ್ಯ. ಲಿಂಗದ ಅಷ್ಟವಿಧಾರ್ಚನೆಯ ಬಲ್ಲರೇನಯ್ಯ, ಅಷ್ಟಮದಂಗಳ ನಷ್ಟವ ಮಾಡಿ ಪಂಚೇಂದ್ರಿಯಗಳ ಬಂಧಿಸಿ ಲಿಂಗದ ಮುಖ ನೋಡದನ್ನಕ್ಕ. ಇಂತಪ್ಪ ವರ್ಮಾದಿ ಮರ್ಮಂಗಳು ವರ್ಮಂಗಳ ಇಂತಪ್ಪ ವರ್ಮಾದಿ ಧರ್ಮಂಗಳ ಭೇದವನರಿಯದೆ ಕರಸ್ಥಲದಿ ಲಿಂಗವ ಪಿಡಿದು ಸಹಭೋಜನವೆಂದು ಒಂದಾಗಿ ಉಂಬುವ ಆ ಲಿಂಗದ್ರೋಹಿಗಳ ನೋಡಿ ನಗುತ್ತಿದ್ದ ನಮ್ಮ ಗುಹೇಶ್ವರ ಪ್ರಿಯ ನಿರಾಳ ಲಿಂಗ. ಸಮಗ್ರ ವಚನ ಸಂಪುಟ 10, ವಚನದ ಸಂಖ್ಯೆ 764. ಎಲ್ಲರಿಗೂ ಶರಣಾರ್ಥಿಗಳು. ಶರಣು ಅನ್ಸೂಯಕ್ಕ. 6 ಸ್ಥಳದಲ್ಲಿ ಅರತೆನೆಂದು ಅಂದ್ರೆ ಏನು? 6 ಸ್ಥಳಗಳು ಯಾವುವು? ಭಕ್ತ, ಮಹೇಶ, ಪ್ರಸಾದಿ, ಶರಣ, ಐಕ್ಯ. ನೋಡಿ, ಈ 6 ಸ್ಥಳದಲ್ಲಿ ನನಗೆಲ್ಲ ಗೊತ್ತಿದೆ ಅಂತ ನಾವು ಅತ್ಯಂತ ಜಂಬ ಪಟ್ಕೊಂಡು ಹೇಳೋದಾದ್ರೆ ಅವ್ರು ಕೇಳ್ತಿದ್ದಾರೆ, ಅಂಗದ ಮೇಲೆ ಲಿಂಗವಿದ್ರೆ ಏನ್ ಫಲ? ಲಿಂಗವ ಆ ಇಷ್ಟಲಿಂಗವ ಪ್ರಾಣಕ್ಕೆ ಅವತರಿಸದನ್ನಕ್ಕ. ಕೈಯಲ್ಲೇನೋ ಇದೆ ಲಿಂಗ, ಆದ್ರೆ ಪ್ರಾಣದಲ್ಲಿ, ನನ್ನ ದೇಹದಲ್ಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಚಿತ್ತದಲ್ಲಿ ಇದೆಯಾ ಏನ್ರಿ? ಪ್ರಾಣಕ್ಕೆ ಅವತರಿಸೇ ಆಗ್ತಿಲ್ಲ, ಅದು ಒಳಗಡೆ ಹೋಗ್ತಾನೆ ಇಲ್ಲ. ಅದು ಬಿಟ್ಟೇನ್ ಹೇಳಿದ್ವಿ ನಾವು? ಅಷ್ಟವಿಧಾರ್ಚನೆ ನನಗೆಲ್ಲ ಗೊತ್ತಿದೆ, ಎಲ್ಲಾ ನಾನು ಇಟ್ಕೊಂಡಿದ್ದೀನಿ, ತಂದಿದ್ದೀನಿ, ಅಷ್ಟವಿಧಾರ್ಚನೆ ಎಲ್ಲ ನನ್ಗೆ ಗೊತ್ತಿದೆ, ಆದ್ರೆ ನನ್ನ ಒಳಗಡೆನೆ ಹೋಗಿಲ್ಲ ಇಷ್ಟಲಿಂಗ. ಯಾಕೆ ಹೋಗ್ಲಿಲ್ಲ ಅಂದ್ರೆ ಅಷ್ಟಮದಗಳನ್ನ ನಾನು ನಷ್ಟ ಮಾಡಿಕೊಳ್ಳಲಿಲ್ಲ. ಗೊತ್ತು ನಿಮಗೆ ಅಷ್ಟಮದಗಳು ಯಾವುವು ಅಂತ. ಪಂಚೇಂದ್ರಿಯಗಳ ಬಂಧಿಸಲಿಲ್ಲ. ಪಂಚೇಂದ್ರಿಯಗಳನ್ನ ಹೇಗೆ ಬಂಧಿಸಬೇಕು? ಆ 6 ಸ್ಥಳಗಳಲ್ಲಿರುವ ಪಂಚೇಂದ್ರಿಯಗಳು ಯಾವುವು? ಈಗ ಮೊದಲನೇದು ಆಚಾರಲಿಂಗ ಇದೆ. ಆ ಆಚಾರಲಿಂಗದಲ್ಲಿರುವ ಪಂಚೇಂದ್ರಿಯ ಯಾವುದು? ಜ್ಞಾನೇಂದ್ರಿಯ. ಹೀಗೆ ಪಂಚೇಂದ್ರಿಯಗಳನ್ನ ನಾವು ಬಂಧಿಸಬೇಕು. ಏನು? ಕೆಟ್ಟ ವಾಸನೆಯನ್ನ ನಾವು ನೋಡಬಾರ್ದು. ಎರಡನೇದು ಯಾವ್ದು ಲಿಂಗ? ಗುರುಲಿಂಗ. ಅಲ್ಲಿರುವ ಇದು ಯಾವ್ದಿದೆ ಅಲ್ಲಿ? ಜ್ಞಾನೇಂದ್ರಿಯ ಜಿಹ್ವೆ ಇದೆ. ಏನೇನು ತಿನ್ಬಾರ್ದು ಅಂತ ಹೇಳಿದ್ರು ಅವ್ರು. ಏನೇನು ತಿನ್ಬಾರ್ದು ಎಲ್ಲ ತಿನ್ನೋಕ್ ಶುರು ಮಾಡಿದ್ವಿ. ಮೂರನೇದು ಯಾವುದು? ಶಿವಲಿಂಗ, ನೇತ್ರ. ಇದನ್ನ ನಾವು ನೋಡ್ಬಾರ್ದಾಗಿತ್ತು. ಯಾವುದನ್ನ ನೋಡಿ ನಮ್ಮ ಮನಸ್ಸನ್ನು ಕೆಡಿಸ್ಕೊಳ್ಬಾರ್ದಲ್ಲ, ಅಂಥದನ್ನೆಲ್ಲ ನೋಡೋಕ ಆರಂಭಿಸಿದ್ವಿ. ಹಾಗೆ ನೋಡ್ಬಾರ್ದಾಗಿತ್ತು. ಮುಂದೆ ಬಂದ್ವಿ ಜಂಗಮಲಿಂಗಕ್ಕೆ. ವಾಯು. ಅಲ್ಲಿರುವ ಜ್ಞಾನೇಂದ್ರಿಯ ಯಾವ್ದಿದೆ? ತ್ವಗೇಂದ್ರಿಯ. ಸ್ಪರ್ಶ. ಯಾವುದು ಸ್ಪರ್ಶ ಮಾಡಬೇಕು, ಯಾವುದು ಸ್ಪರ್ಶ ಮಾಡಬಾರದು ಅನ್ನೋದು ನಮ್ಗೆ ಗೊತ್ತಾಗ್ಬೇಕಾಗಿತ್ತಲ್ಲ. ಏನೇನು ಸ್ಪರ್ಶ ಮಾಡಿದೀವಿ, ನಾನು ಹೆಚ್ಚು ವಿವರಿಸಿ ಹೇಳೋಕ್ಕಾಗಲ್ಲ ಅದನ್ನ.
ಹಾಗೇನೆ ಮುಂದೆ ನಾವು ಏನ್ ಮಾಡಿದ್ವಿ, ಪ್ರಸಾದ ಲಿಂಗಕ್ಕೆ ಬಂದ್ವಿ. ಅಲ್ಲಿರುವ ಜ್ಞಾನೇಂದ್ರಿಯ ಯಾವುದು? ಶ್ರೋತ್ರೇಂದ್ರಿಯ. ಶ್ರೋತ್ರ. ಆ ಶ್ರೋತ್ರಕ್ಕೆ ಏನೇನ್ ಕೇಳಬಾರ್ದು ಎಲ್ಲ ಕೇಳಿದ್ವಿ. ಚಾಡಿ ಮಾತುಗಳನ್ನ ಕೇಳಿದ್ವಿ, ಅವ್ರ ಬಗ್ಗೆ ಕೇಳಿದ್ವಿ, ಇವರ ಬಗ್ಗೆ ಕೇಳಿದ್ವಿ. ಅಲ್ಲಿರುವ ಲಿಂಗ ಯಾವ್ದಿದೆ? ಪ್ರಸಾದಲಿಂಗ. ಪ್ರಸಾದ ಲಿಂಗದ ನಾವು ಪೂಜೆ ಮಾಡಿ ಅದನ್ನೆಲ್ಲ ಈ ಪಂಚೇಂದ್ರಿಯಗಳನ್ನ ಹೇಗೆ ಬಂಧಿಸಬೇಕಂದ್ರೆ ಈ ಲಿಂಗಗಳ ಆರಾಧನೆಯಿಂದ ನಾವು ಬಂಧಿಸಬೇಕಾಗಿತ್ತು. ಹೀಗ್ ಬಂಧಿಸಿ ಲಿಂಗದ ಮುಖ ನೋಡ್ಬೇಕು. ಅಷ್ಟಮದ ನಷ್ಟವ ಮಾಡದೆ, ಪಂಚೇಂದ್ರಿಯಗಳ ಬಂಧಿಸದೆ ಲಿಂಗದ ಮುಖ ನೋಡೋದ್ರಲ್ಲಿ ಏನರ್ಥ ಇದೆ ರೀ? ಇಲ್ಲ. ಈ ಲಿಂಗಗಳ ಪೂಜೆ ಆದ್ರೂ ಯಾಕೆ ಬೇಕಾಗಿತ್ತು ನನಗೆ? ಆಚಾರ್ಯಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಇವೆಲ್ಲ ಪೂಜೆಗಳು ಯಾಕೆ ಬೇಕಾಗಿತ್ತಂದ್ರೆ ಅವುಗಳಿಂದ ಅಷ್ಟಮದಗಳ ನಷ್ಟವಾಗ್ತಾ ಇದೆ ಅನ್ನೋದು ನನಗೆ ಗೊತ್ತಿದೆ. ಪಂಚೇಂದ್ರಿಯಗಳನ್ನ ಬಂಧಿಸೋದು ನನಗೆ ಗೊತ್ತಿದೆ. ಅದನ್ನ ಮಾಡಿ ಆ ಲಿಂಗಗಳ ಆರಾಧನೆಯನ್ನು ಮಾಡಿ 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 ನಾನು ಆಗ ಏನಾಗುತ್ತೆ, ಲಿಂಗದ ಮುಖ ನೋಡಬಹುದು. ಅವನು ಹಾಗೆ ಇಟ್ಕೊಂಡು ಅಷ್ಟಮದಗಳು ಇವೆ, ಪಂಚೇಂದ್ರಿಯಗಳು ಹಾಗೆ ಇವೆ, ಇವೆಲ್ಲ ಹಾಗೆ ಇಟ್ಕೊಂಡು ನಾನು ಇಷ್ಟಲಿಂಗ ಪೂಜೆ ಮಾಡ್ತೀನಿ ಅಂದ್ರೆ ಅದು ಆಗೋಲ್ಲ. ಇಂತಪ್ಪ ವರ್ಮಾದಿ ವರ್ಮಂಗಳ ಭೇದವನ್ನರಿಯದೆ ಅಂದ್ರೆ ಇದೇ ಭೇದ ಅರಿಬೇಕು. ಏನು ಇದು ವರ್ಮಾದಿ ವರ್ಮಂಗಳು ಅಂದ್ರೆ ಈ 6 ಸ್ಥಳಗಳೇನಿವೆ ನೋಡಿ, 6 ಸ್ಥಳದಲ್ಲಿ ಅರತೇನೆಂದು ಅರಿತಿಲ್ಲ ನಾವು. ಏನ್ ಅರಿಬೇಕಾಗಿತ್ತು? ವರ್ಮಾದಿ ವರ್ಮಂಗಳ ಅರಿಯಬೇಕು. ಏನು ಅಲ್ಲಿ ಯಾವ ಲಿಂಗಗಳಿವೆ, ಅಲ್ಲಿರುವ ಜ್ಞಾನೇಂದ್ರಿಯಗಳು ಯಾವುವು, ಅಲ್ಲಿರುವ ಕರ್ಮೇಂದ್ರಿಯಗಳು ಯಾವುವು, ಆ ಜ್ಞಾನೇಂದ್ರಿಯಗಳ ಮೇಲೆ ಮತ್ತು ಕರ್ಮೇಂದ್ರಿಯಗಳ ಮೇಲೆ ಗುದ, ಗುಹ್ಯ, ಪಾನಿ, ಪಾದ, ವಾಕ್ ಅಂತ ಅವು ಕುಸುದ ನಿಮ್ಗೆ ಗೊತ್ತಿವೆ ಅವೆಲ್ಲಿವೆ ಅಂತ. ಹೋಗಬಾರದ ಸ್ಥಳಕ್ಕೆ ಹೋಗೋದು, ಈ ತರ ಎಲ್ಲ ಆ ಪಂಚೇಂದ್ರಿಯಗಳನ್ನ ಬಂಧಿಸೋದಿದೆ ನೋಡಿ. ಜ್ಞಾನೇಂದ್ರಿಯ ಇರಲಿ, ಕರ್ಮೇಂದ್ರಿಯ ಇರಲಿ, ಅವುಗಳನ್ನ ಬಂಧಿಸಬೇಕಾಗ್ತಾ ಇದೆ. ಆ ಬಂಧಿಸೋಕೆ ನನಗೆ ಯಾರು ಸಹಾಯ ಮಾಡ್ತಾರೆ ಅಂದ್ರೆ ಒಳಗಿರುವ ಲಿಂಗಗಳು. ಹೀಗಾಗಿ ಸುಮ್ನೆ ಅದಕ್ಕೆ ಗುಹೇಶ್ವರಯ್ಯನವರು ಹೇಳ್ತಾ ಇದ್ದಾರೆ, ಕರಸ್ಥಲದಿ ಲಿಂಗವ ಪಿಡಿದು ಸಹಭೋಜನವೆಂದು ಒಂದಾಗಿ ಉಂಬುವ ಈ ಲಿಂಗದ್ರೋಹಿಗಳ ನೋಡಿ ಅಂತ. ನನ್ನ ಪ್ರಕಾರ ನಾವು ಇನ್ನೂ ಆ ಲಿಂಗದ್ರೋಹಿನೇ ಅನ್ಸ್ಕೋಬೇಕು. ಯಾಕೆ? ನಮಗೂ ಇನ್ನೂ ಅದು ಸಮನಿಸಿಲ್ಲ, ಸಿದ್ಧಿಸಿಲ್ಲ. ಎಷ್ಟೋ ಜನರಿಗೆ, ಲಿಂಗವಂತರೆನಿಸಿಕೊಂಡವರಿಗೆ ಅಲ್ಲಿರುವ ಲಿಂಗಗಳ ಬಗ್ಗೆ ಯಾವುದೇ ವರ್ಮಾದಿ ವರ್ಮಂಗಳ ಭೇದವೂ ಗೊತ್ತಿಲ್ಲ. ಯಾವಾಗ ಈ ಆಚಾರ ಲಿಂಗ ಹಿಡಿದು ನಿಮಗೆ ನಿಷ್ಕಲ ಲಿಂಗ, ಅನುಲಿಂಗದ ತನಕ ಆ ಲಿಂಗಗಳ ವರ್ಮಾದಿ ವರ್ಮಗಳು ತಿಳಿಯೋದಿಲ್ವೋ ಅಲ್ಲಿ ತನಕ ನಮಗೆ ಲಿಂಗದ್ರೋಹಿನೇ ಅನ್ಬೇಕಾಗ್ತಾ ಇದೆ. ಇಷ್ಟಲಿಂಗ ಪೂಜೆಯ ಮುಂದಿನ ಗುರಿ ಏನಂದ್ರೆ ಈ ದಶಲಿಂಗಗಳ ಒಂದು ಯಾತ್ರೆಯಲ್ಲಿ ನನ್ನ ಎಲ್ಲ ಇಡೀ ದೇಹವನ್ನು ಶುದ್ಧೀಕರಣ ಮಾಡಿಕೊಂಡು ಲಿಂಗಾಂಗ ಸಾಮರಸ್ಯದ ಶಿಖರದ ತುದಿಗೆ ಹೋಗೋದಿದೆ. ಅದ್ ಬಿಟ್ಟು ಏನೇನೋ ಪೂಜೆ ಮಾಡ್ತಾ ಹೋದ್ರೆ ಲಿಂಗದ್ರೋಹಿಗಳ ನೋಡಿ ನಗುತ್ತಿದ್ದ ನಮ್ಮ ಗುಹೇಶ್ವರ ಪ್ರಿಯ ನಿರಾಳಲಿಂಗ ಅನ್ನೋದು ನೀವೇ ಅರ್ಥ ಮಾಡಿಕೊಳ್ಳಿ. ಹೆಚ್ಚಿಗೆ ಇಲ್ಲಿ ವಿವರಣೆಗೆ ಅವಕಾಶವಿಲ್ಲ. ಹೀಗಾಗಿ ದೊಡ್ಡ ಬಾಚರ್ಸರು ಹೇಳ್ತಾ ಇದ್ದಾರೆ, ಏಕಭಾಜನದಲ್ಲಿ ಸಹಭೋಜನವ ಮಾಡುವಳೆ. ಹೇಳಿ ಅಣ್ಣ. ಓಂ ಶ್ರೀ ಗುರು ಒಂದ್ ನಿಮಿಷ, ಒಂದ್ ಸ್ವಲ್ಪ ರೆಸ್ಟ್ ಹೊಡ್ರಿ, 2 ನಿಮಿಷ. ಅಲ್ಲ ಅಕ್ಕ, ಅನ್ನ ಬೇಡ ಇವತ್, ಬೇಡ ಅಣ್ಣ ಪ್ಲೀಸ್, ಅನ್ನ ಬೇಡ ಇವತ್, ನನಗ್ ಸಮಯ ಇಲ್ಲ. ಹೋದ್ ಸರಿ 2 ನಂದು ಇದು ಹೋಗಿದೆ, ಪ್ಲೀಸ್ ದಯವಿಟ್ಟು ಬೇಡ. ದೊಡ್ಡ ಬಾಚರ್ಸರ ವಚನವನ್ನ ಹೇಳಿ ದೊಡ್ಡ ಬಾಚರ್ಸರ ವಚನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚನ್ನಬಸವಣ್ಣವರು ಅಲ್ಲ, ಸೊಡ್ಡಳ ಬಾಚರ್ಸರ ವಚನ. ಸೊಡ್ಡಳ ಬಾಚರಸರ ವಚನ. ಏಕಭಾಜನದಲ್ಲಿ ಸಹಭೋಜನವ ಮಾಡುವಡೆ ಅಷ್ಟತನು ಬೆಂದು ನಷ್ಟವಾಗಿರಬೇಕು. ಅಂಗವಿಕಾರ ಬಿಡದು ಆನು ಲಿಂಗವಾದನೆಂಬ ಭಂಗವ ನೋಡ ಸವಿ ಸವೆಯದು ತಮ್ಮ ಮರೆಯದು. ಸೊಡ್ಡಳ ಮೆಚ್ಚ. ಸಮಗ್ರ ವಚನ ಸಂಪುಟ 9, ವಚನದ ಸಂಖ್ಯೆ 744. ಎಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿ ಅನ್ನಪೂರ್ಣಕ್ಕ. ಅಷ್ಟತನಗಳು ಯಾವುವು? ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ, ಆತ್ಮ, ಸೂರ್ಯ, ಚಂದ್ರ. ಇವು ಬೆಂದು ನಷ್ಟವಾಗಿರಬೇಕು. ಏಕಭಾಜನದಲ್ಲಿ ಸಹಭೋಜನವ ಮಾಡುವೆ. ಅಷ್ಟತನುಗಳನ್ನು ಬೆಂದು ನಷ್ಟವಾಗಿರಲು ನಮಗೆ ಯಾರು ಸಹಾಯ ಮಾಡ್ತಾರಂದ್ರೆ ಅಷ್ಟಾವರಣಗಳು. ಅದ್ ಮಾಡದಿದ್ರೆ ಅಂಗವಿಕಾರ ಬಿಡದು ಆನು ಲಿಂಗವಾದನೆಂಬ ಭಂಗವ ನೋಡ. ಸುಮ್ನೆ ನಾನು ಲಿಂಗ ಆಗಿದ್ದೀನಿ ಅಂತ ಅನ್ನೋಕ್ ಬರಲ್ಲ. ಸವೆಯದು ತಮ್ಮ ಮರೆಯರು ಅಂದ್ರೇನು? ನನ್ನ ಆ ಅಹಂಭಾವ ಮರೆಯರು. ಸೊಡ್ಡಳ ಅದನ್ನ ಮೆಚ್ಚೋದಿಲ್ಲ, ಅಂದ್ರೆ ಪರಮ ಅದನ್ನ ಮೆಚ್ಚೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗೇನೆ ಚನ್ನಬಸವಣ್ಣವರು ವಚನ ಬರ್ತಾ ಇದೆ, ಹೇಳಿ. ಲಿಂಗಕ್ಕೆ ಮನಭಾಜನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಚನ್ನಬಸವಣ್ಣವರ ವಚನ. ಲಿಂಗಕ್ಕೆ ಮನಭಾಜನ, ಜಂಗಮಕ್ಕೆ ಧನಭಾಜನ,
ಪ್ರಸಾದಕ್ಕೆ ತನುಭಾಜನ. ಈ ತ್ರಿವಿಧ ಭಾಜನದಲ್ಲಿ ಸಹಭೋಜನವ ಮಾಡುವನು. ಕೂಡಲ ಚನ್ನ ಸಂಘ ನಿಮ್ಮ ಶರಣ ಬಸವಣ್ಣನು. ಸಮಗ್ರ ವಚನ ಸಂಪುಟ 3 ವಚನದ ಸಂಖ್ಯೆ 1515. ಸರ್ವರಿಗೂ ಶರಣು ಶರಣಾರ್ಥಿ. ಶರಣು. ಅಕ್ಕ ಇಲ್ಲಿ ನೋಡಿ, ಲಿಂಗಕ್ಕೆ ಮನಭಾಜನ, ಜಂಗಮಕ್ಕೆ ಧನ ಮತ್ತು ಪ್ರಸಾದಕ್ಕೆ ತನು, ಇವು ತ್ರಿವಿಧ ಭಾಜನ. ಅದರಲ್ಲಿ ಒಂದು ಸಹಭೋಜನವನ್ನ ನಾವು ಮಾಡಬೇಕಾಗ್ತಾ ಇದೆ ಅಂತ ಚನ್ನಬಸವಣ್ಣವರು ತ್ರಿವಿಧ ಭಾಜನದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೇನೆ ಉರಿಲಿಂಗ ಪೆದ್ದಿಗಳ ಒಂದು ವಚನ, ಲಿಂಗದೊಡನೆ ಸಹಭೋಜನ ಮಾಡುವ ಸದ್ಭಕ್ತನ ಆಚರಣೆ ಹೇಗಿರಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಓದಿ ನೋಡೋಣ. ಲಿಂಗದೊಡನೆ ಸಹಭೋಜನ ಮಾಡುವ ಸದ್ಭಕ್ತನ ಆಚರಣೆ ಕ್ರಿಯೆಗಳೆಂತುಂಟಯ್ಯ ಎಂದಡೆ, ಲಿಂಗ ಜಂಗಮದ ಕುಂದು ನಿಂದೆಯಂ ಕೇಳಲಾಗದು, ಕೇಳಿದಡೆ ಆ ನಿಂದಕನಂ ಕೊಲುವುದು, ಕೊಲಲಾರದಿರ್ದಡೆ ತನ್ನ ತಾನಿರಿದುಕೊಂಡು ಸಾವುದು, ಸಾಯಲಾರದಿರ್ದಡೆ ಅವನ ಬೈವದು, ತನ್ನ ಅರ್ಥ ಪ್ರಾಣಾಭಿಮಾನವು ಶಿವಾರ್ಪಣವಾಯಿತೆಂದು ಮನದಲ್ಲಿ ಸಂತೋಷವ ತಾಳಿದಡೆ ಪ್ರಸಾದವುಂಟು, ಇಂತಲ್ಲದೆ ಮನದಲ್ಲಿ ನೋವ ತಾಳಿದಡೆ ಆಚಾರ ಭ್ರಷ್ಟನು. ಎನ್ನ ಮನೆ, ಎನ್ನ ಮನ, ಎನ್ನ ಧನ, ಎನ್ನ ಸತಿ ಎಂಬನ್ನಕ್ಕರ ಅವನು ಭವಿಯ ಸಮಾನ. ಭಕ್ತನಲ್ಲ, ಪ್ರಸಾದಿಯಲ್ಲ, ಶೀಲವಂತನಲ್ಲ, ಅವನಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದತೀರ್ಥವಿಲ್ಲ, ಪ್ರಸಾದ ಮುನ್ನವೇ ಇಲ್ಲ, ಅವನಿಗೆ ಕುಂಬಿ ಪಾತಕ ನಾಯಕ ನರಕ ತಪ್ಪದು. ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ. ಸಮಗ್ರ ವಚನ ಸಂಪುಟ 6 ವಚನದ ಸಂಖ್ಯೆ 1501. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ರಾಧಾಕ. ಲಿಂಗದೊಡನೆ ಸಹಭೋಜನವನ್ನ ಮಾಡುವ ಸದ್ಭಕ್ತನ ಆಚರಣೆ ಮತ್ತು ಕ್ರಿಯೆಗಳನ್ನ ಇಲ್ಲಿ ಪೆದ್ದಿಗಳು ಹೇಳ್ತಾ ಇದ್ದಾರೆ. ಯಾರಾದ್ರೂ ಲಿಂಗ ಜಂಗಮರ ಕುಂದು ಕೊರತೆ ನಿಂದೆಗಳನ್ನ ಮಾಡ್ತಾ ಇದ್ರೆ ಅದನ್ನು ಕೇಳಬಾರದು, ಕೇಳಿದರೆ ಅದನ್ನ ಪ್ರತಿಭಟಿಸಬೇಕು. ಏನೂ ಮಾಡಲಾಗದಿದ್ದರೆ ಈ ಭೂಮಿಯ ಮೇಲೆ ಇದ್ದು ಏನು ಪ್ರಯೋಜನ ಅಂತ ಕೇಳ್ತಾ ಇದ್ದಾರೆ ಅಂತ ನಿಂದಕರನ್ನ ಬಿಡಬಾರ್ದು ಅಂತ ಹೇಳ್ತಿದ್ದಾರೆ. ಸಾಧಕನು ತನ್ನ ಧನ, ಪ್ರಾಣ, ಅಭಿಮಾನಗಳು ಶಿವಾರ್ಪಣವಾದವೆಂದು ಮನಸ್ಸಿನಲ್ಲಿ ಭಾವಿಸಿದರೆ ಅಲ್ಲಿ ಪ್ರಸಾದ ಲಭ್ಯವಾಗ್ತಾ ಇದೆ. ಅದು ಬಿಟ್ಟು ಅದು ನನ್ನಿಂದ ಹೋಯಿತು, ನಾನು ಆ ಸೇವೆ ಮಾಡಿದೆ, ಈ ಸೇವೆ ಮಾಡಿದೆ, ಅಲ್ಲಿ ದುಡ್ಡು ಕೊಟ್ಟೆ, ಅದು ನನ್ನಿಂದ ಹೋಯಿತು ಅಂತ ವ್ಯಥೆ ಪಟ್ರೆ ಆತ ಆಚಾರ ಭ್ರಷ್ಟನೆನಿಸ್ತಾ ಇದ್ದಾನೆ. ನನ್ನ ಸಂತೋಷಕ್ಕಾಗಿ ಅದೊಂದು ಸೇವೆ ಅಂತ ಹೇಳಿ ನಾನು ಆ ಧನ ವಿನಿಯೋಗ ಮಾಡಬೇಕೇ ಹೊರತು ಅದು ನನ್ನಿಂದ ಹೋಯ್ತು ಅಂತ ವ್ಯಥೆ ಪಟ್ರೆ ಆತ ಆಚಾರ ಭ್ರಷ್ಟನೆನಿಸ್ತಾ ಇದ್ದಾನೆ. ನನ್ನ ಮನೆ, ನನ್ನ ಧನ, ನನ್ನ ಸತಿ, ನನ್ನ ಕುಟುಂಬ ಎಂಬ ಸ್ವಾರ್ಥಪರರನ್ನು ಶರಣರು ಭವಿ ಸಮಾನವೆಂತಾ ಇದ್ದಾರೆ. ಎನ್ನ ಮನೆ, ಎನ್ನ ಧನ, ಎನ್ನ ಸತಿ ಎಂಬನ್ನಕ್ಕರ ಅವನು ಭವಿಯ ಸಮಾನ. ಆ ಸಾಧಕನು ಭಕ್ತನಲ್ಲ, ಪ್ರಸಾದಿಯಲ್ಲ, ಶೀಲವಂತನೂ ಅಲ್ಲ, ಅವನಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪಾದೋದಕವಿಲ್ಲ, ಪ್ರಸಾದವಂತೂ ಮೊದಲೇ ಇಲ್ಲ ಅಂತ ಇದ್ದಾರೆ. ಅವರಿಗೆ ಘೋರ ಕಷ್ಟ ನಷ್ಟಗಳು ತಪ್ಪದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅದನ್ನು ಬಸವಣ್ಣನವರು ಒಂದು ವಚನ ಬರ್ತಾ ಇದೆ. ಬಸವಣ್ಣನವರು, ನಿನಗೆ ಮಜ್ಜನ ಕೆರೆಯುವುದಕ್ಕೆ ಮುಚೂಟಾಗಿ ಅಂದ್ರೆ ಮುಂಚೆಯೇ ಅಥವಾ ಮೊದಲು. ನಿನಗೆ ಮಜ್ಜನ ಕೆರುವುದಕ್ಕೆ ಮುಚೂಟಾಗಿ. ಯಾರಾದ್ರೂ ಓದಿ ನೋಡೋಣ ಇದನ್ನ ವಚನವನ್ನ. ಓಂ ಶ್ರೀ ಗುರು ಎಲ್ಲರಿಗೂ ಬಸವಲಿಂಗಾಯ ನಮಃ. ಭಕ್ತಿಯ ಸರ್ವರಿಗೂ ಶರಣಾರ್ಥಿಗಳು. ಭಕ್ತಿಯ ಶರಣಾರ್ಥಿಗಳು. ಬಸವಣ್ಣ ನಿನಗೆ ಬಸವಣ್ಣನವರ ವಚನ. ನಿನಗೆ ಮಜ್ಜನ ಕೆರೆಯುವುದಕ್ಕೆ ಮುಚುಟಾಗಿ ಶ್ರೀ ಗುರುವಿನ ಪಾದೋದಕವ ಕೊಂಬೆ, ನಿನಗ ಗೋರೋಗಣೆಯ ಮಾಡುವುದಕ್ಕೆ ಮುಚುಟಾಗಿ ಶ್ರೀ ಗುರುವಿನ ಪ್ರಸಾದವ ಕೊಂಬೆ, ಎನಗೆಯೂ ನಿನಗೆಯೂ ಸಹಭೋಜನ, ಎನಗೆಯೂ ನಿನಗೆಯೂ ಏಕಾರ್ಥ ಸಹನ, ನೀನೆನಗೆ ಚಿಕ್ಕ ತಮ್ಮ ಕೂಡಲ ಸಂಗಮ ದೇವ. ಸಮಗ್ರ ವಚನ ಸಂಪುಟ 1 ವಚನದ ಸಂಖ್ಯೆ 1248. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಮಹಾದೇವಮ್ಮಕ್ಕ. ಇಲ್ಲಿ ಶರಣಕ್ಕ ಬಸವಣ್ಣನವ್ರು ನೋಡಿ ಆ ಪರಮನಿಗೆ ಏನಂತಿದ್ದಾರೆ, ನೀ ನನಗೆ ಚಿಕ್ಕ ತಮ್ಮ, ನೀ ನನಗೆ ಚಿಕ್ಕ ತಮ್ಮ, ನನ್ನ ಸೋದರ ನೀನು ಬಿಟ್ಟು ನನ್ಗಿರೋಕ್ಕಾಗೋಲ್ಲ, ನನಗೆ ನೀನು ಅತ್ಯಂತ ಪ್ರೀತಿಯ ಚಿಕ್ಕ ತಮ್ಮ ಕಣುವಂತ ಅಪ್ಯಾಯಮಾನವಾಗಿ ಪ್ರೀತಿಯಿಂದ ನೀ ನನಗೆ ಚಿಕ್ಕ ತಮ್ಮ ಅಂತ ಪರಮನಿಗೆ ಹೇಳೋ ನುಡಿಯನ್ನ ನೋಡಿ. ಹಾಗೇನೆ ಆ ಪರಮನಿಗೆ ಏನ್ ಹೇಳ್ತಿದ್ದಾರೆ, ಲಿಂಗಕ್ಕೆ ಮಜ್ಜನವನ್ನ ಎರೆಯುವುದಕ್ಕೆ ಮೊದಲೇ ನಾನು ಶ್ರೀ ಗುರುವಿನ ಪಾದೋದಕವ ಸ್ವೀಕರಿಸಿದೆ.
ಲಿಂಗಕ್ಕೆ ನೈವೇದ್ಯವನ್ನ ಅರ್ಪಿಸುವ ಮುಂಚೆಯೇ ಶ್ರೀ ಗುರುವಿನ ಪ್ರಸಾದವನ್ನ ತೆಗೆದುಕೊಂಡೆ ಅಂತ ಹೇಳ್ತಾ, ಹೀಗೆ ಮಾಡಿದಾಗ ತಮಗೂ ಲಿಂಗಕ್ಕೂ ಸಹಭೋಜನವಾಗ್ತಾ ಇದೆ ಅನ್ನೋದನ್ನ ಹೇಳ್ತಿದ್ದಾರೆ. ಅಷ್ಟೊಂದು ಗುರುವಿನ ಮಹತ್ವ, ಪರಮನ ಮೇಲಿನ ಒಂದು ಮಹತ್ವ ಗುರುವಿಗೆ ಕೊಡ್ತಾ ಇದ್ದಾರೆ. ಶ್ರೀ ಗುರುವಿನ ಪ್ರಸಾದವ ಕೊಂಡೆ, ಗುರುವಿನ ಪಾದೋದವ ಕೊಂಡೆ ಅಂದಾಗ ಎನಗೆಯೂ ನಿನಗೆಯೂ ಏಕಾರ್ಥ ಶಯನ. ಈ ಲಿಂಗವೀಗ ನನ್ನ ಚಿಕ್ಕ ತಮ್ಮ ಅಂತ ಹೇಳುವಲ್ಲಿ ಎಷ್ಟೊಂದು ಸೊಗಸಾದ ಒಂದು ಸಂಬಂಧ ಆ ಲಿಂಗದೊಡನೆ ಏರ್ಪಡಿಸಿಕೊಳ್ತಾ ಇದ್ದಾರೆ ಗುರುದೇವರು ಅನ್ನೋದನ್ನ ನೋಡಿ, ಹೀಗೆ ಈ ಸಹಭೋಜನ ಅಂದ್ರೆ ಲಿಂಗವನ್ನು ಬಿಟ್ಟು ನಾನು ಏನೂ ಮಾಡೋದಿಲ್ಲ ಅನ್ನೋದೇ ಒಂದು ಈ ಸಹಭೋಜನ ಆಗ್ತಾ ಇದೆ. ಇಲ್ಲಿಗೆ ಅಂಗಸ್ಥಳಗಳು ಮುಗಿದು ಈಗ ಐಕ್ಯ ಸ್ಥಳದ ಮಹಾಲಿಂಗ ಸ್ಥಳಗಳು, ಲಿಂಗ ಸ್ಥಳಗಳು ಯಾವುವಂದ್ರೆ 93ನೇಯದು ಕೊಂಡದು ಪ್ರಸಾದಿ ಸ್ಥಳ ಅಥವಾ ಸ್ವೀಕೃತ ಪ್ರಸಾದಿ ಸ್ಥಳ ಅಂತಾನು ಅಂತಾರೆ. 94ನೇಯದು ನಿಂದುದೋಗರ ಸ್ಥಳ ಅಥವಾ ಶಿಷ್ಟೋದನ ಸ್ಥಳ. 95ನೇಯದು ಚರಾಚರ ಸ್ಥಳ ಅಥವಾ ಚರಾಚರ ಲಯ ಸ್ಥಳ. 96ನೇಯದು ಭಾಂಡ ಸ್ಥಳ. 97ನೇಯದು ಭಾಜನ ಸ್ಥಳ. 98ನೇಯದು ಅಂಗಲೇಪನ ಸ್ಥಳ. 99ನೇಯದು ಸ್ವಯಪರವರ್ಯದ ಸ್ಥಳ. 100ನೇಯದು ಭಾವಾಭಾವ ನಷ್ಟ ಸ್ಥಳ. ಕೊನೆಯಲ್ಲಿ ಬರೋದು ಜ್ಞಾನ ಶೂನ್ಯ ಸ್ಥಳ ಅಂತ ಇದೆ. ಇವತ್ತು ನಾವು ಈ ಲಿಂಗ ಸ್ಥಳದಲ್ಲಿ ಮೊದಲನೆಯದು ಕೊಂಡದು ಪ್ರಸಾದಿ ಸ್ಥಳ ಅಥವಾ ಸ್ವೀಕೃತ ಪ್ರಸಾದಿ ಸ್ಥಳ ಅನ್ನೋದನ್ನ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಈ ನಿರ್ವಯ ಪರಮಾತ್ಮ ಪರಮ ವಿಶುದ್ಧಾಂತಕರಣಿ ಸಾಧಕ. ಈಗೇನಾಗಿದೆ, ಇವನು ಅತ್ಯಂತ ಶುದ್ಧನಾಗಿದ್ದಾನೆ. ಐಕ್ಯ ಸ್ತರದಲ್ಲಿ ನಿರಂತರವಾಗಿ ಈ ಇಷ್ಟಲಿಂಗ ಪೂಜೆಯಲ್ಲಿ ಧ್ಯಾನಿಸುತ್ತಿರುವವನಾಗಿ ಜ್ಞಾನ ಪ್ರಸಾದ ಪಡೆದು, ಆ ಶಿವಜ್ಞಾನ ಪ್ರಸಾದ ಪಡೆದು ಪರಮನನ್ನು ಕಾಣ್ತಾ ಇದ್ದಾನೆ. ಜ್ಞಾನ ಪ್ರಕಾಶಕನಾಗಿಯೂ ಜ್ಞಾನ ಪ್ರಸಾದ ಸ್ವೀಕರಿಸಿ ಸ್ವೀಕೃತ ಪ್ರಸಾದಿಯಾಗಿತ್ತಾ ಇದ್ದಾನೆ. ಯಾಕೆ? ಈಗ ಎಲ್ಲ ಶಿವಜ್ಞಾನ ಆತನಿಗೆ ಸಿಗ್ತಾ ಇದೆ. ಅದೇ ಜ್ಞಾನ ಪ್ರಸಾದ ಈಗ ನಮ್ಮ ಸ್ವಾನುಭವದಲ್ಲಿ ದಿನನಿತ್ಯ ನಾವು ಯಾಕೆ ಇಲ್ಲಿ ಕೂಡ್ತೀವಂದ್ರೆ ಅಲ್ಲಿ ಜ್ಞಾನ ಪ್ರಸಾದ ಸ್ವೀಕರಿಸಲು ನಾವು ಬರ್ತಾ ಇದ್ದೀವಿ. ಹೀಗೆ ಈ ಜ್ಞಾನ ಪ್ರಸಾದ ದಿನನಿತ್ಯ ನಮಗೆ ಸಿಕ್ಕಾಗ ಏನಾಗ್ತಾ ಇದೆ ಹೇಳಿ, ನಾವು ಶಾಂತ ಸ್ವರೂಪದಾಗೋಕ್ ಶುರು ಮಾಡ್ತೀವಿ. ಸ್ವಸ್ವರೂಪದ ಅನುಭೂತಿ ರೂಪವಾದ ಯಾವುದು ಆ ಸ್ವಸ್ವರೂಪದ ಅನುಭೂತಿ? ನಾನು ಆ ಪರಮನ ಒಂದು ರೂಪವಾಗಿದ್ದೇನೆ. ಹೀಗಾಗಿ ಆ ಶಿವಜ್ಞಾನದ ಪ್ರಸಾದನೇ ಯಾವಾಗಲೂ ನನಗೆ ಸಿಗ್ತಾ ಹೋಗುತ್ತೆ. ಎಷ್ಟೊಂದಂದ್ರೆ ಗಾಢ ನಿದ್ರೆಯಲ್ಲಿ ಇದ್ದಾಗಲೂ ಕೂಡುವೆ ಯಾವುದೇ ವೃತ್ತಿಗಳಿಲ್ಲದ ಕಾರಣ, ಯಾವುದೇ ಕೆಲಸವಿಲ್ಲ ಕಾರಣ, ಮನಸ್ಸು ಕೂಡ ನನಗೆ ಈಗ ಶಾಂತವಾಗಿರುವ ಕಾರಣ ಒಂದು ಶಿವಾನಂದ ಅನುಭವ ಪಡೆಯುವಂತೆ ಆತ ಸ್ವೀಕೃತ ಪ್ರಸಾದಿಯಾಗಿದ್ದಾನೆ. ಕೇವಲ ಶಿವಜ್ಞಾನ, ಬೇರೆ ಅದು ಅದು ಯಾವುದೇ ಲೌಕಿಕ ಜಗತ್ತಿನ ಯಾವುದೇ ಬೇರೆ ವಿಷಯಗಳತ್ತ ಆತ ಅಷ್ಟೊಂದು ಆಕರ್ಷಣೆಯೇ ಅವನಿಗೆ ಉಳಿಯೋದಿಲ್ಲ. ಆ ಶಿವಜ್ಞಾನ ಪ್ರಸಾದವನ್ನ ಅಂಗವಿಸಿಕೊಂಡ ಕಾರಣ ಆತ ಅವನಿಗೇನಂತಿದ್ದಾರೆ ಅಂದ್ರೆ ಸ್ವೀಕೃತ ಪ್ರಸಾದಿ ಅಂತ ಕರೀತಾರೆ. ಏನ್ ಸ್ವೀಕೃತ ಮಾಡ್ತಾ ಇದ್ದಾನೆ ಅವನು? ಕೇವಲ ಶಿವಜ್ಞಾನವನ್ನ ಇಂದ್ರಿಯಗಳ ಸ್ವೀಕರಿಸದೆ ಇಂದ್ರಿಯಾಧಿಷ್ಠಿತ ಚೇತನಾತ್ಮಕ ಲಿಂಗ ಭಾವದಿಂದ ಸ್ವೀಕರಿಸುವನು. ಯಾಕೆ? ಎಲ್ಲಾ ಪಂಚೇಂದ್ರಿಯಗಳನ್ನ, ಎಲ್ಲಾ ಕರ್ಮೇಂದ್ರಿಯಗಳನ್ನ ಆತ ಏನ್ ಮಾಡಿದಾನಂದ್ರೆ ಎಲ್ಲವನ್ನ ಆ ಇಷ್ಟಲಿಂಗದ ಮೂಲಕವೇ ಆತ ಪಡೆದುಕೊಳ್ತಾ ಇರೋದ್ರಿಂದ ಕೊಂಡುದು ಪ್ರಸಾದಿಸ್ತಲ, ಸ್ವೀಕೃತ ಪ್ರಸಾದಿಸ್ತಲ. ಶರಣನು ಈಗ ಪರಿಪೂರ್ಣನಾದ ಪರಮಾತ್ಮನಲ್ಲಿ ಬೆರೆತು ಹೋಗ್ಬಿಟ್ಟಿದ್ದಾನೆ. ಅದೇ ಲಿಂಗಾಂಗ ಸಾಮರಸ್ಯ. ಹೀಗಾಗಿ ಶಿವಯೋಗಿಯು ಈಗ ಅಖಂಡ ಪ್ರಸಾದ ಪರವಸ್ತುವಿನಲ್ಲಿ ಬೆರೆತಾಗ ಅಖಂಡ ಶಿವಾನಂದದ ಒಂದು ಅನುಭವ ಪಡಿತಾ ಇದ್ದಾನೆ. ಈ ಅನುಭವವೇ ಪರಮನ ಪ್ರಸಾದವಾಗಿದೆ. ಹೀಗಾಗಿ ಅಲ್ಲಮ ಪ್ರಭುದೇವರು ಏನ್ ಹೇಳಿದ್ರಂದ್ರೆ, ಅಂಗವಿಲ್ಲಾಗಿ ಅನ್ಯ ಸಂಘವಿಲ್ಲ. ಈಗೇನಾಗಿ ಗೊತ್ತಾ? ಅಂಗವಿಲ್ಲಾಗಿ, ಆ ಅಂಗವೆಲ್ಲ ಶಿವಾಂಗವಾಗಿದೆ, ಲಿಂಗಾಂಗವಾಗಿದೆ. ಅಂಗವಿಲ್ಲಾಗಿ ಅನ್ಯ ಸಂಘವಿಲ್ಲ, ಅನ್ಯ ಸಂಘವಿಲ್ಲಾಗಿ ಮತ್ತೊಂದು ವಿವರಿಸಲಿಲ್ಲ. ಅಲ್ಲಿ ಏನು ಉಳಿದಿದೆ ಈಗ? ಕೇವಲ ಲಿಂಗ, ಅಂಗ, ಲಿಂಗಾಂಗ. ಹೀಗಾಗಿ ಲಿಂಗಾಂಗವಾದಾಗ ಅನ್ಯ ಸಂಘ ಅನ್ನೋದು ಎಲ್ಲಿ ಬರುತ್ತೆ ಹೇಳಿ? ಮತ್ತೊಂದ ವಿವರಿಸಲಿಲ್ಲಾಗಿ ನಿಸ್ಸಂಗವಾಯಿತಯ್ಯ ಗುಹೇಶ್ವರ ನಿಮ್ಮ ನಾಮವಿಂತುಟಯ್ಯ. ಅಂಗಲಿಂಗ ಸಂಬಂಧವಾದಾಗಲೇ ಅಂಗವೆಲ್ಲ ಲಿಂಗವಾಗಿದ್ದರಿಂದ ಲಿಂಗಕ್ಕೆ ಭಿನ್ನವಾಗಿ ನನ್ನ ಅಂಗವಿಲ್ಲವಲ್ಲ. ಈಗ ಅಂಗ ಭಿನ್ನವಾಗಿ ಉಳಿಯದ್ದರಿಂದ ಲಿಂಗವೂ ಉಳಿದು ಎಲ್ಲ ಮುಗಿತಾ ಇದೆ. ಈಗ ಐಕ್ಯ ಸ್ಥಳದಲ್ಲಿ ಏನಾಗ್ತಾ ಏನಂದ್ರೆ ಅಂಗವೂ ಇಲ್ಲ, ಲಿಂಗವೂ ಇಲ್ಲ. ಆದ್ದರಿಂದ ಅಲ್ಲಿ ಈಗ ಸಂಘವೆಂಬುದಿಲ್ಲ. ಯಾರ ಜೊತೆ ಸಂಘ ಆಗ್ಬೇಕು ಹೇಳಿ?
ಅಂಗಲಿಂಗ ಸಂಗವಿಲ್ಲದ ಸತ್ಯವಸ್ತುವೇ ಶೇಷವಸ್ತು, ಅದೇ ಸರ್ವಾಧಾರ ಪರವಸ್ತು. ಅದೇ ತಾನು ಎಂಬ ಅನುಭವವೇ ಪ್ರಸಾದವಾಗ್ತಾ ಇದೆ. ಈಗ ಅದನ್ನು ಸ್ವೀಕರಿಸಿದ ಶರಣನೇ ಕೊಂಡುದು ಪ್ರಸಾದಿಸ್ತಲ ಅಂತ ಅನಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಅಂಗ ಮತ್ತು ಲಿಂಗ ಐಕ್ಯವಾಗಿ ಕೊನೆಗೆ ಆತ ಎಷ್ಟೊಂದು ಶೇಷ ವಸ್ತುವಾಗಿ ಸರ್ವಾಧಾರ ಪರವಸ್ತು ಒಂದೇ ಉಳಿದ್ ಬಿಡ್ತೀಗ. ನಾನೂ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಅದು ಇಲ್ಲ, ಕೇವಲ ಸರ್ವಾಧಾರ ಪರವಸ್ತು ಒಂದೇ ಉಳಿದು ಅದನ್ನೇ ತೆಗೆದುಕೊಂಡು ಈ ಶರಣ ಕೊಂಡುದು ಪ್ರಸಾದಿಸ್ತಲೇ ಆಗ್ತಾ ಇದ್ದಾನೆ. ಶರಣನು ಪರಮನಲ್ಲಿ ಬೆರೆತದ್ದರಿಂದ ಅವನಲ್ಲೀಗ ದೇಹವೆಂಬ ಅನ್ಯ ಸಂಘವಿಲ್ಲ ರೀ. ದೇಹ ಸಂಬಂಧದ ಜಡ ವಿಷಯಗಳ ಸಂಘವಿಲ್ಲ, ಯಾವುದರಲ್ಲೂ ಆಸಕ್ತಿ ಇಲ್ಲ. ಆತನಿಗೆ ಅನ್ಯ ಭಿನ್ನ ವಸ್ತುಗಳ ಸಂಘವೇ ಇಲ್ಲದರಿಂದ ಮತ್ತೊಂದಾವುದೂ ಪ್ರತ್ಯೇಕವಾಗಿ ಆತನಿಗೆ ಕಾಣಿಸಲ್ಲ. ಆತನಿಗೆ ಪರಮನಲ್ಲದೆ ಬೇರಾವುದೂ ಕಾಣದ್ದರಿಂದ ಆತ ತನ್ನಲ್ಲಿಯೇ ನಿಶ್ಚಿಂತನಾಗಿದ್ದಾನೆ. ಆತ್ಮ ಭಿನ್ನವಾಗಿ ಅವನಿಗೆ ಬೇರೆ ಯಾವುದೂ ಕಾಣದು. ಆದ್ದರಿಂದ ಅವನು ನಿತ್ಯ ಮುಕ್ತನೂ ಆಗಿದ್ದಾನೆ. ಎಲ್ಲಿವರೆಗೆ ದ್ವೈತ ಭಾವವು ಇರುತ್ತದೆಯೋ ಆ ಶರೀರಧಾರಿಗಳಲ್ಲಿ ಶಾಂತಿ ಸಮಾಧಾನ ಸಿಗೋದಿಲ್ಲ. ಆದರೆ ಶಿವಯೋಗಿಯು ಮಾತ್ರ ಚಿಚ್ಛಕ್ತಿ ಹೊಂದಿದವನಾಗಿ ಪರಮನೇ ತಾನೆಂದು ಅನುಸಂಧಾನಿಸಿ, ಯಾಕೆ ಈ ದಿನನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಲಿಂಗಾನುಸಂಧಾನ ಮಾಡಿಕೊಂಡು ಶಿವಾದ್ವೈತ ಶಿವಾನಂದ ರೂಪ ಪ್ರಸಾದ ಪಡೆದಿದ್ದಾನೆ ಈಗ. ಹೀಗಾಗಿ ಆ ಇಷ್ಟಲಿಂಗ ಪೂಜೆಯ ಮಹಿಮೆ ಎಷ್ಟು ಅಂದ್ರೆ ಅದರ ಮಹಿಮೆಯಿಂದ ದ್ವೈತ ಮಲವನ್ನೆಲ್ಲ ಸಂಪೂರ್ಣವಾಗಿ ನಷ್ಟಗೊಳಿಸುತ್ತಾನೆ. ಆತ ನಾನು ಅನ್ನೋದಿಲ್ಲ ಈಗ. ಯಾಕೆ? ಆತನೊಳಗೆ ಲಿಂಗ. ದ್ವೈತ ಮಲ ಅಂದ್ರೇನು? ನಾನು ಬೇರೆ, ದೇವ ಬೇರೆ, ನಾನು ಬೇರೆ, ಇಷ್ಟಲಿಂಗ ಬೇರೆ ಅಂತ ಏನ್ ಅಂದ್ಕೊಂಡಿದ್ವಲ್ಲ ಅದೆಲ್ಲ ನಷ್ಟವಾಗಿ ಹೋಗಿದೆ. ಹೀಗಾಗಿ ಇಷ್ಟೊಂದು ಲಿಂಗಾಂಗ ಸಾಮರಸ್ಯಕ್ಕೆ ಈ ಐಕ್ಯ ಸ್ಥಳದಲ್ಲಿ ಆತ ಹೋಗಿದ್ದಾನಂದ್ರೆ ಅಖಂಡ ಶಾಂತಿಯನ್ನು ಪಡೆದು ನಿರ್ಮುಕ್ತನಾಗ್ತಾ ಇದ್ದಾನೆ. ಆತನಲ್ಲೀಗ ಜನನ ಮರಣ ಸಂಬಂಧವಾಗಲಿ, ಶಿವರ ಇಬ್ಬರದು ಒಂದು ಭೇದ ರೂಪ ಅಥವಾ ಬಂಧನವಾಗಲಿ ಇಲ್ವೇ ಇಲ್ಲ. ಅದನ್ನ ಬಹಳ ಚೆನ್ನಾಗಿ ನಮ್ಮ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾ ಇದ್ದಾರೆ. ಏನಂದ್ರೆ, ಭಾವಿಸಿ ನೋಡಿದಡೆ ಅಂಗವಾಯಿತು. ಈಗ ಒಬ್ರು ನೋಡ್ತೀವಿ ಅವರ ಸಾಧನೆಯ ಪಥ ಹೇಗಿದೆ, ಅವರು ಆ ಸಾಧನೆಯ ಪಥದಲ್ಲಿ ಎಷ್ಟೊಂದು ಮುಂದೆ ಹೋಗಿದ್ದಾರೆ, ಎಷ್ಟೊಂದು ಶಿವ ಸಾಧನೆ ಮಾಡಿಕೊಂಡಿದ್ದಾರೆ, ಏನೂ ಕಾಣಿಸೋಲ್ಲ. ಆದರೆ ಅವರು ಒಬ್ಬ ಮಹಾನ್ ಶಿವಯೋಗಿಯಾಗಿರಬಹುದು, ಶಿವಾನುಭವಿಯಾಗಿರಬಹುದು. ಭಾವಿಸಿ ನೋಡಿದಡೆ ಅಂಗವಾಯಿತು, ಅಂಗ ಸಂಗವಾಗಿ ಸಂಯೋಗವ ಮರೆದು ಲಿಂಗ ಸೈವರಗಾದೆ. ಲಿಂಗೈಕ್ಯ ನಿಮ್ಮ ನಗಲದೆ ಅಂಗರುಚಿಗಳ ಮರೆತು ಲಿಂಗ ರುಚಿಗಳಲ್ಲಿ ಸೈವರೆಗಾದೆ. ಲಿಂಗ ಸೈವರೆಗಾದ ಬಳಿಕ ಚೆನ್ನಮಲ್ಲಿಕಾರ್ಜುನನ ಕೊಂದ ಸಾವ ಭಾಷೆ. ಏನ್ ವಚನ! ಶರಣನು ಒಂದು ಮಹಾಕಾಶ ರೂಪ ಮಹಾಘನ ಲಿಂಗವು ತನಗೆ ಅನನ್ಯ ಪರಿಪೂರ್ಣವೆಂದು ಸ್ವಾನುಭಾವ ದೃಷ್ಟಿಯಿಂದ ಆತ ಕಾಣ್ತಾನೆ. ಆ ಶರಣನ ತನುವು ಲಿಂಗಕ್ಕೆ ಅಂಗವಾಗಿ ಲಿಂಗವನ್ನು ನೆಲೆಗೊಂಡಿರುವಂತೆ ಮಾಡಿರ್ತಾ ಇದೆ. ಸದ್ಭಾವದಿಂದ ಲಿಂಗಾಂಗ ಸಂಬಂಧವಾದೊಡನೆ ಅಂಗವೆಲ್ಲ ಲಿಂಗವೇ ಆಗಿ ಅಂಗಲಿಂಗ ಸಂಯೋಗ ಎಂಬ ಭಿನ್ನ ಭಾವನೆ ಮರೆತು ಶರಣನು ಈಗ ಲಿಂಗರೂಪವಾಗಿರುವನು. ಲಿಂಗ ಸೈವರೆಗಾದೆ ಅಂದ್ರೆ ಅದು. ಅಂಗವೆಲ್ಲ ಲಿಂಗವಾಗಿ ಅಂಗ ಸುಖಗಳನ್ನೆಲ್ಲಾ ಮರೆತು ಲಿಂಗ ಸುಖಿಯಾಗಿ ಭಿನ್ನ ಭಾವ ತೋರದಿರುವನು. ಆತನಲ್ಲೀಗ ಅಂಗಭಾವ ಪಿಂಡಾಕಾಶ ಭಾವ ಒಳಿದು, ಲಿಂಗಭಾವ ಬಿಂದುವಾಕಾಶ ಭಾವ ಒಳಿದು ಮಹಾಕಾಶ ರೂಪ ಜ್ಞಾನಘನ ಲಿಂಗವು ತಾನೆಂಬ ಅರಿವು ಮಾತ್ರ ಉಳಿದಿದೆ. ಲಿಂಗ ರುಚಿಗಳಲ್ಲಿ ಸೈವರೆಗಾದೆ. ಅದೇ ಆತನ ಸ್ವಸ್ವರೂಪ ಪ್ರಜ್ಞೆಯಾಗಿದೆ. ಆ ಪ್ರಜ್ಞೆಯಲ್ಲಿಯೇ ಆತನು ನಿತ್ಯಾನಂದ ಸಾಗರದಲ್ಲಿ ಸಂತೃಪ್ತನಾಗ್ತಾ ಇದ್ದಾನೆ. ಶಿವನ ಒಂದು ಜ್ಞಾನ ಅಥವಾ ಶಿವನು ಅಂದ್ರೆ ಯಾರು? ಅದೊಂದು ಅರಿವಿನ ಸಾಗರ. ಅವನ ವ್ಯಾಪ್ತಿಗೆ ಇತಿಮಿತಿಗಳಿಲ್ಲ. ಆತ ಸರ್ವವ್ಯಾಪಿ. ವಿಶ್ವವನ್ನೆಲ್ಲ ಆತನ ಆವರಿಸಿದ ಬಳಿಕ ವಿಶ್ವದಲ್ಲಿ ಇನ್ನೂ ಏನು ಇರಬಹುದು? ಏನು ತೋರಬಹುದು ಹೇಳಿ? ಇಲ್ಲ. ಕೇವಲ ಪರಮಾತ್ಮ. ಆತನಿಂದಲೇ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಎಲ್ಲ ಇವೆ, ಅವನಿಂದಲೇ ಇವೆ. ಅಲ್ಲಿ ಭೇದ ಜಾಲಕ್ಕೆ ಆಸ್ಪದವೇ ಇಲ್ಲ. ಹೀಗಾಗಿ ಅರ್ಥ ಮಾಡಿಕೊಳ್ಳಬೇಕು. ಆತನ ಎಲ್ಲ ಒಂದು ಮೊದಲು ನಾನು ಹುಟ್ಟಿದಾಗ ಒಂದು ಪಿಂಡಾಕಾಶ ಭಾವದಲ್ಲಿದ್ದೆ. ಯಾವಾಗ ಬೆಳೀತಾ ಬಂದು ಬಿಂದುವಾಕಾಶ ಅಂದ್ರೆ ಲಿಂಗ ಭಾವ, ಲಿಂಗ ಸಿಕ್ಕ ನಂತರ, ನನಗೆ ಲಿಂಗ ದೊರಕಿದ ನಂತರ ಬಿಂದುವಾಕಾಶ ಭಾವದಲ್ಲಿದ್ದೆ. ನಂತರ ನಾನು ಐಕ್ಯ ಸ್ಥಳದವರೆಗೆ ನನ್ನ ಶಿವಯೋಗದಲ್ಲಿ ರಮಿಸಿದಾಗ ಮಹಾಕಾಶ ರೂಪ ಸ್ಥಳಿದು ಅಲ್ಲೇನಾಗ್ತಾ ಇದೆ? ಮಹದಾಕಾಶ ನನ್ನಲ್ಲಿ ಮೂಡ್ತಾ ಇದೆ. ಹೀಗಾಗಿ ಆ ಒಂದು ಶಿವಯೋಗದ ಐಕ್ಯ ಸ್ಥಳಕ್ಕೆ ಬಂದಾಗ
ಈ ತರ ಒಂದು ಕೊನೆಯ ವಚನವನ್ನ ನಾವು ಹೇಳಿ ನಾವು ಇವತ್ತಿನ ವರ್ಗವನ್ನು ಮುಗಿಸೋಣ. ಏನು ಅದು ಆ ವಚನ ಅಂದ್ರೆ ಅಲ್ಲಮ ಪ್ರಭುದೇವರ ವಚನ. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ನಾಸಿಕವಾಯಿತು, ತಾನಲ್ಲದೆ ಅನ್ಯವಸನೆ ಇಲ್ಲವಾಗಿ ಅನ್ಯವಾಸನೆ ಇಲ್ಲವಾಗಿ ಅಲ್ಲಿಯೇ ಮಹತಪ್ಪ ಪೃಥ್ವಿ ಅಡಗಿತು ಅಂದಾಗ ಇದು ಯಾವ ಸ್ಥಳ? ಭಕ್ತಸ್ಥಳ. ನೋಡಿ, ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ನಾಸಿಕವಾಯಿತು, ತಾನಲ್ಲದೆ ಅನ್ಯವಾಸನೆ ಇಲ್ಲವಾಗಿ ಅಲ್ಲಿಯೇ ಮಹತಪ್ಪ ಪೃಥ್ವಿ ಅಡಗಿತು. ಇದು ಭಕ್ತಸ್ಥಳ. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ಜಿವ್ವೆಯಾಯಿತು, ತಾನಲ್ಲದೆ ಅನ್ಯ ರುಚಿ ಇಲ್ಲವಾಗಿ ಅಲ್ಲಿಯೇ ಮಹತಪ್ಪ ಅಪ್ಪು ಅಡಗಿತ್ತು ಅಂದ್ರೆ ಯಾವ ಸ್ಥಳ? ಮಹೇಶ್ವರ ಸ್ಥಳ. ಮಹೇಶ್ವರ ಸ್ಥಳ. ಮುಂದೆ ಹೋಗೋಣ. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ನೇತ್ರವಾಯಿತು, ತಾನಲ್ಲದೆ ಅನ್ಯ ರೂಪವಿಲ್ಲವಾಗಿ ಅಲ್ಲಿಯೇ ಮಹತಪ್ಪ ಅಗ್ನಿ ಅಡಗಿತ್ತು ಅಂದ್ರೆ ಪ್ರಸಾದಿ ಸ್ಥಳ. ಪ್ರಸಾದಿ ಸ್ಥಳ. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ತ್ವಕ್ಕಾಯಿತು, ತಾನಲ್ಲದೆ ಅನ್ಯ ಸೋಂಕಿಲ್ಲವಾಗಿ ಅಲ್ಲಿಯೇ ಮಹತಪ್ಪ ವಾಯು ಅಡಗಿತ್ತು ಅಂದ್ರೆ ಜಂಗಮಲಿಂಗ. ಜಂಗಮಲಿಂಗ. ಯಾವ ಸ್ಥಳ? ಪ್ರಾಣಲಿಂಗಿ ಸ್ಥಳ. ಖಂಡಿತವಿಲ್ಲಾಗಿ ಸರ್ವಾಂಗವೆಲ್ಲವೂ ಶ್ರೋತ್ರವಾಯಿತು, ತಾನಲ್ಲದೆ ಅನ್ಯ ಶಬ್ದವಿಲ್ಲವಾಗಿ ಅಲ್ಲಿಯೇ ಮಹತಪ್ಪ ಆಕಾಶ ಒಡಗಿತ್ತು. ಅದ್ಯಾವುದು? ಹೀಗೆ ಇಂತು ಪಂಚಭೂತಗಳಡಗಿದಡೆ ಪಂಚಬ್ರಹ್ಮಮಯವಾಯಿತು, ಅದರೊಳಗೆ ಜಗತ್ತಡಗಿದ ಭೇದವದೇ ಪಂಚವರ್ಣಾತೀತವಾಗಿ ಮಹತ್ತನ್ನೊಳಕೊಂಡ ಶರಣನ ಭೇದವನು ಏನೆಂದುಪಮಿಸುವೆನಯ್ಯ ಗುಹೇಶ್ವರ. ಇದೇ ನೋಡಿ ಶಿವಯೋಗ ಅಂದ್ರೆ ಹೀಗಿರುತ್ತೆ ನೋಡಿ, ಹೀಗಿರುತ್ತೆ ಶಿವಯೋಗ. ಮತ್ತೇನು ಅಲ್ಲಿ ಇರೋಲ್ಲ. ಜೀವ ಶಿವರು ಒಂದಾದ ಬಳಿಕ ಎಲ್ಲಿ ಏನಿರ್ತಾ ಇದೆ? ಅಲ್ಲಿ ಶಿವಯೋಗಿಯು ಕೇವಲ ಚಿನ್ಮಯ ದೇವ, ಅಖಂಡ ಪರಶಿವ, ಬೇರ್ಪಡಿಸೋಕ್ ಬರೋಲ್ಲ. ಈಗ ಎಲ್ಲವೂ ತಾನಾದ ಬಳಿಕ ತನಗನ್ಯವಾದ ತತ್ವಗಳು ಹೇಗೆ ಉಳಿಯಬಲ್ಲವು? ಮತ್ತೆ ಪೃಥ್ವಿ ಬೇರೆ, ಜಲ ಬೇರೆ, ಅಗ್ನಿ ಬೇರೆ, ಹೀಗೆಲ್ಲ ಆಗೋಲ್ಲ ಆಗ. ಅಂದ್ರೆ ತಾನೇ ನಾಶಿಕ, ತಾನೇ ಜಿವ್ವೆ, ತಾನೇ ನೇತ್ರ, ತಾನೇ ತ್ವಚೆ, ತಾನೇ ಶ್ರೋತ್ರನಾಗಿ ತನಗನ್ಯವಾದ ಗಂಧ, ರಸ, ರೂಪ, ಸ್ಪರ್ಶ ಹಾಗೂ ಶಬ್ದಗಳು ಈಗ ಇಲ್ಲವಾಗಿ ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶಗಳು ತನ್ನಲ್ಲಿ ಅಡಗಿದವು. ತಾನು ಮಾತ್ರ ಈ ಭೇದವಿಲ್ಲದ ನಿರಂಜನನಾಗಿ ಬೆಳಗುವನು. ತನ್ನ ಸಾಕಾರ ಆತ್ಮವೇ ಪರವಸ್ತು, ಅದರಲ್ಲಿಯೇ ವಿಶಾಲವಾದ ವಿಶ್ವ ಭೇದವಡಗಿದೆ. ಅಂದರೆ ವಿಶ್ವಭೇದವೆಲ್ಲ ತಾನು, ಭೇದ ವಿಶ್ವದ ಸಂಘವಿಲ್ಲದ ನಿರಾಮಯ ಪರವಸ್ತುವು ತಾನು, ತಾನಲ್ಲದೆ ಏನೂ ಇಲ್ಲ. ಇದೇ ಲಿಂಗಾಂಗ ಸಾಮರಸ್ಯ. ಈಗ ಈ ಎಲ್ಲಾ ಲಿಂಗಗಳನ್ನ ನಾವು ಏನ್ ಪೂಜೆ ಮಾಡ್ತೀವಲ್ಲ, ಅವಾಗ ಏನಾಗ್ತಿದೀವಿ ಅಂದ್ರೆ ನಿರಾಮಯ ಪರವಸ್ತುವು ತಾನು, ತಾನಲ್ಲದೆ ಏನೂ ಇಲ್ಲ. ಇದೇ ಐಕ್ಯ ಸ್ಥಳದಲ್ಲಿ ಆಗ್ಬೇಕಾಗಿದೆ, ಆಗ್ತಾ ಇದೆ. ಶಿವಯೋಗಿಯು ತನ್ನ ಹೃದಯ ರೂಪ ಅಷ್ಟದಳ ಕಮಲ ಮಧ್ಯದಲ್ಲಿ ಸದಾ ಚಿನ್ಮಯವಾದ ಜಂಗಮಲಿಂಗ ಸ್ವರೂಪಿ ಮಹಾಲಿಂಗವು ಹೊಳೆಯುತ್ತಿರುವುದನ್ನು ಕಂಡಾಗ, ಆ ಮಹಾಲಿಂಗದ ಬೆಳಗು ಎಲ್ಲೆಡೆ ಹರಡಿರುವುದನ್ನು ಅರಿತಾಗ ಅದರಲ್ಲಿ ಅಡಗಿರುವ ಎಲ್ಲಾ 36 ತತ್ವಗಳು ಈಗ ಕಾಣದಂತಾಗುವವು. ಯಾಕೆ? ಐಕ್ಯ ಸ್ಥಳಕ್ಕೆ ಬಂದ್ಬಿಟ್ಟಿದ್ದೀರಾ. ಈಗ ಆ 36 ತತ್ವಗಳು ಕೂಡ ಈಗ ಎಲ್ಲ ಪರಮನಲ್ಲಿ ಲೀನವಾಗ್ತಾ ಇವೆ. ಅಂದರೆ ಅವುಗಳು ಆ ಮಹಾಜ್ಯೋತಿ, ಪರಮನ ಒಂದು ಸ್ವರೂಪವಾದ ಮಹಾಜ್ಯೋತಿಯಲ್ಲಿ ವಿಲೀನವಾಗ್ತಾ ಇವೆ, ಭಿನ್ನವಿಲ್ಲದಂತೆ ಒಂದಾಗಿ ತೋರ್ತಾ ಇವೆ. ಆಗಿನ ಅದ್ವೈತಾನುಭವವೇ ಮಹಾಲಿಂಗ ಗಣದ ಪ್ರಸಾದವಾಗಿ ಪರಿಣಮಿಸ್ತಾ ಇದೆ. ಅದನ್ನು ಸ್ವೀಕರಿಸಿದವನೇ ಸ್ವೀಕೃತ ಪ್ರಸಾದಿ. ಶಿವಯೋಗಿಯು ಒಂದು ವಸ್ತುವಿನ ನಾಮ, ರೂಪ, ತೋರಿಕೆಯ ಬಗೆಯನ್ನು ಬಿಟ್ಟು ಅದರ ಆಂತರಿಕವಾದ ಸಚ್ಚಿದಾನಂದ ಮೂಲ ಸ್ವರೂಪದತ್ತ ನೋಡ್ತಾ ಇದ್ದಾನೆ. ತನ್ನಲ್ಲಿರುವ ಅಖಂಡ ಶಿವಜ್ಯೋತಿ, ಆ ಮಹಾಲಿಂಗ ಅಖಂಡ ಶಿವಜ್ಯೋತಿಯನ್ನೇ ಎಲ್ಲೆಡೆಗೆ ಕಾಣ್ತಾ ಇದ್ದಾನೆ. ಆ ಸ್ವರೂಪವನ್ನು ಅಖಂಡ ಅವ್ಯಯ ಎಂದ ಬಳಿಕ ಜಗವು ಭಿನ್ನ ಭಾವವಾಗಿ ಅವನಿಗೆ ತೋರೋದಿಲ್ಲ. ಎಲ್ಲವೂ ನಾನೇನ್ ಕಾಣ್ತೀನೋ ಕೇಳ್ತೀನೋ ಏನೇ ಮಾಡ್ಲಿ ಅದೆಲ್ಲ ಶಿವಾತ್ಮಕವಾಗಿ ಶಿವಸ್ವರೂಪವಾಗಿ ಕಾಣ್ತಾ ಇದೆ ನನಗೆ. ಶಿವಯೋಗಿಯು ಚರಾಚರ ಜಗವನ್ನೆಲ್ಲ ಪರಶಿವನ ಮಹಾಪ್ರಭೆಯಲ್ಲಿ ಸಮ್ಮಿಲನಗೊಳಿಸಿ ಅದ್ವೈತ ಜ್ಞಾನಘನ ಪ್ರಸಾದವನ್ನ ಪಡೆದು ಸದಾನಂದ ಲೋಲನಾಗಿರ್ತಾನೆ. ಆತನೇ ನಿಜವಾದ ಕೊಂಡುದ ಪ್ರಸಾದಿಸ್ತಲಿ ಅಥವಾ ಸ್ವೀಕೃತ ಪ್ರಸಾದಿಸ್ತಲಿ. ಶಿವನು ಸಚ್ಚಿದಾನಂದ ಘನ, ಆತ ಒಂದು ನಿರ್ಮಲ ಸಾಗರ ಅಥವಾ ಸಮುದ್ರ. ಅವನ ಸದ್ರೂಪವೇ ಗುರು, ಅವನ ಚಿದ್ರೂಪವೇ ಲಿಂಗ, ಅವನ ಆನಂದ ರೂಪವೇ ಜಂಗಮ. ಶಿವಯೋಗಿಯು ತನ್ನ ದೇಹವನ್ನ ಆ ಸದ್ರೂಪ ಗುರುವಿಗೆ, ತನ್ನ ಮನವನ್ನ ಚಿದ್ರೂಪಲಿಂಗಕ್ಕೆ ಹಾಗೂ ತನ್ನ ಸಿರಿ ಸಂಪತ್ತನ್ನೆಲ್ಲ ಆನಂದ ರೂಪ ಜಂಗಮನಿಗೆ ಅರ್ಪಿಸಿದಾಗ ಅವೆಲ್ಲ ಶಿವಪ್ರಸಾದವಾಗ್ತಾ ಇವೆ.
ಹಾಗೆಯೇ ಸಮುದ್ರದ ಸದ್ರೂಪದ ಆಧಾರದಲ್ಲಿ ತೋರಿದ ಈ ಸ್ಥೂಲ ವಿಶ್ವ, ಚಿದ್ರೂಪಿನ ಆಧಾರದಲ್ಲಿ ತೋರಿಸಿದ ಸೂಕ್ಷ್ಮ ವಿಶ್ವ ಮತ್ತು ಆನಂದ ರೂಪದ ಆಧಾರದಲ್ಲಿ ತೋರಿದ ಕಾರಣ ವಿಶ್ವ, ಇವೆಲ್ಲ ಆತನಿಗೆ ಶಿವಮಯವಾಗ್ತಾ ಇವೆ. ಹೀಗೆ ಬಾಹ್ಯಾಂತರ ಪಡಿಪದಾರ್ಥಗಳನ್ನೆಲ್ಲ ಶಿವಾಯತ್ತವಾದುದರಿಂದ ಶಿವಯೋಗಿಯು ಭುಂಜಿಸುವುದೆಲ್ಲ ಏನಾತ ಸ್ವೀಕರಿಸ್ತಾನಲ್ಲ ಅದೆಲ್ಲ ಶಿವಪ್ರಸಾದವಾಗಿ ಆತ ಸ್ವೀಕೃತ ಪ್ರಸಾದಿ ಅನಿಸ್ತಾ ಇದ್ದಾನೆ. ಏನು ಸ್ವೀಕೃತ ಪ್ರಸಾದಿ ಅಂದ್ರೆ, ನಾನೇನ್ ತಗೊಳ್ತಾ ಇದ್ದೀನಲ್ಲ ಅದೆಲ್ಲ ಶಿವನೇ ಮಾಡ್ತಾ ಇದ್ದಾನೆ, ಶಿವನೇ ನನ್ನ ಮೂಲಕ ಅದನ್ನ ತಗೊಳ್ತಾ ಇರೋದ್ರಿಂದ ನನಗೇನಂತಿದ್ದಾರೆ ಈಗ, ಸ್ವೀಕೃತ ಪ್ರಸಾದಿ ಅಂತಿದ್ದಾರೆ. ಅವನ ಮೋಹವೆಲ್ಲ ಅಳಿದಿದ್ದರಿಂದ ಸದಾ ಆತ ನಿರ್ವಿಕಾರವಾಗಿ ಬಾಳ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಮುಂದಿನ ವರ್ಗದಲ್ಲಿ ಹೇಗಿದೆ ಆ ಸ್ವೀಕೃತ ಪ್ರಸಾದಿಯ ಒಂದು ಸ್ವರೂಪವನ್ನ ಮೋಳಿಗೆ ಮಾರಯ್ಯನವರು, ಉರ್ಲಿಂಗ ಪೆದ್ದಿಗಳು ಅನೇಕ ವಚನಗಳ ಮೂಲಕ ಇನ್ನಷ್ಟು ಅದನ್ನ ಮನದಟ್ಟು ಮಾಡಿಕೊಳ್ಳಲಿಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವರ್ಗವನ್ನು ನಿಲ್ಲಿಸ್ತಾ ಇದ್ದೀನಿ. ತಮಗೇನಾದರೂ ಸಲಹೆ, ಸಂದೇಹ, ಸೂಚನೆ ಇದ್ರೆ ತಾವು ದಯವಿಟ್ಟು ಚರ್ಚಿಸಬಹುದು. ಈಗ ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಮುಂದಿನ ಸೋಮವಾರ ಮುಂದುವರಿಸೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ತಮ್ಮ ಕೂಡ ಭಕ್ತಿಯ ಶರಣಾರ್ಥಿಗಳು ಪರೆ. ಶರಣು ಶರಣಾರ್ಥಿ. ಯಾರಿಗೇನಾದ್ರೂ ಪ್ರಶ್ನೆಗಳಿದ್ರೆ, ಏನಾದ್ರೂ ಕೇಳೋದಿದ್ರೆ ಕೇಳಿ, ಇಲ್ದಿದ್ರೆ ಮಂಗಲ ಮಾಡೋಣ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ಅನುಮಾನಗಳಿದ್ರೆ ಇಲ್ಲಿಗೆ ಸಂಪರ್ಕ ಮಾಡೋಣ. ಗುಹೇಶ್ವರಯ್ಯ ಅನ್ನೋರು ಅವರೇ ಬೇರೆ ಶರಣರಪ್ಪ ಅವ್ರೆ? ಹೌದೌದಪ್ಪ. ಗುಹೇಶ್ವರಯ್ಯ ಅಂತ ಒಬ್ರು ಬೇರೆ ಶರಣರಿದ್ದಾರೆ. ಅವರು ಅಲ್ಲ, ಏನು ಅಂತ ಹೇಳಿದ್ರೆ ಅನಾಮಧೇಯ ಶರಣರವರು. ಅವರ ಏನ್ ಗುಹೇಶ್ವರಯ್ಯ ಅನ್ನೋಂತ ನಾಮಪದದ ಮೇಲೆ ಮಾತ್ರ ಸಿಕ್ಕಿರೋದು, ಆದ್ರೆ ಅವ್ರ ಹೆಸರು ಏನು ಅಂತ ಗೊತ್ತಿಲ್ಲ. ಅನಾಮಿಕ ಶರಣರು. ಯಾವುದೇ ಪ್ರಶ್ನೆಗಳಿಲ್ಲ ಅನ್ಸುತ್ತೆ. ಸಂಪರ್ಕ ಮಾಡೋಣಪ್ಪ. ಮಾಳಿಯನ್ನ ನಾಳೆ ಅವರು ಭಾರತೀಯ ಅವರಿಂದ ಅನುಭವ ಇದೆ ಅವ್ರ ಕರಣ್. ಹೌದ್ರಿ ಪರ, ನಾಳೆ ಇರ್ತಾವ, ಅವರು ಮಾಡ್ತಾರೆ. ಸರಿ ಸರಿ ಆಯ್ತು ಪರ. ನಾಳೆ ಎಂದಿನಂತೆ ಭಾರತೀಯ ಅವರಿಂದ ಯೋಗಾಂಗ ತ್ರಿವಿಧಿಯ ಪಾಠ ನಾಳೆ ಜರುಗಲಿದೆ. ತಾವೆಲ್ಲರೂ ಕೂಡ ಹಾಜರಾಗಬೇಕು ಅಂತೇಳಿ ಹೇಳ್ತಾ ಇಲ್ಲಿಗೆ ಇಂದಿನ ಸ್ವಾನುಭವ ನಿಲಯ 1957ನೆಯ ಸದ್ಭಾವಗೋಷ್ಠಿಯನ್ನು ಸುಸಂಪನ್ನಗೊಳಿಸೋಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣ ಸತಿ ಲಿಂಗಪತಿ ಜೈ ಗುರು ಬಸವ. ಸರ್ವರಿಗೂ ಭಕ್ತಿಯ ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿಯ ಶರಣ